ನಮ್ಮನ್ನ ನೋಡಕ್ಕೆ ನೀವು ಬಂದಿರಿ, ನಿಮ್ಮನ್ನ ನೋಡಕ್ಕೆ ನಾವು ಬರಬಾರ್ದ? ನಾವು ದಾರಿ ತಪ್ಪಿ ಬಂದಿದ್ದಲ್ಲ, ದಾರಿ ಹಿಡ್ಕೊಂಡೆ ಪೋರ್ಚುಗಲ್ ನೋಡಕ್ ಬಂದಿರೋದು. ಇರೋದೊಂದು ಪುಟ್ಟ ದೇಶ ಪೋರ್ಚುಗಲ್ಲು. ಆದರೆ ಈ ಪುಟ್ಟ ದೇಶ ಇಡೀ ಪ್ರಪಂಚನೇ ಕನೆಕ್ಟ್ ಮಾಡಿದ್ರು ಅಂತ ಏನು ಅಂತ ಅನ್ಕೋತೀರಾ? ಮೊದಲನೇ ಬಾರಿ ಇಡೀ ಪ್ರಪಂಚಕ್ಕೆ ಒಂದು ಸೀ ರೂಟ್ ಅಂದರೆ ಒಂದು ನೀರಿನ ಮಾರ್ಗ ಇದೆ ಅಂತ ಹೇಳ್ಕೊಟ್ಟಿದ್ದೆ ಈ ಪೋರ್ಚುಗಲ್ ಅವರು. 1453ರಲ್ಲಿ ಮೊದಲನೇ ಬಾರಿಗೆ ಆಫ್ರಿಕಾಗೆ ಒಂದು ಸೀ ರೂಟ್ ಇದೆ, ಏಷ್ಯಾಗೆ ಒಂದು ಸೀ ರೂಟ್ ಇದೆ, ಸೌತ್ ಅಮೆರಿಕಾಗೆ ಒಂದು ಸೀ ರೂಟ್ ಇದೆ ಅಂತ ಹೇಳ್ಕೊಟ್ಟವ್ರೆ ಈ ಪುಟಾಣಿ ಪೋರ್ಚುಗಲ್ ದೇಶ. ಆ ಜರ್ನಿ ಸ್ಟಾರ್ಟ್ ಆಗಿದ್ದೆ ಈ ಲಾಗೋಸಲ್ಲಿ. ನಿಮಗೆ ಗೊತ್ತಾ ಇಂಡಿಯಾನ ಕಂಡಿಡ್ದಿದ್ದು ಯಾರು ಅಂತ? ವಾಸ್ಕೋ ಡ ಗಾಮ 1498ರಲ್ಲಿ ಇಂಡಿಯಾ ಕಂಡಿಡ್ದ. ಅವನು ಎಲ್ಲಿಂದ ಕಂಡಿಡ್ದ? ಇದೇ ಲಾಗೋಸ್ ಪೋರ್ಟಿಂದ ಒಂದು ಬೋಟ್ ಎತ್ಕೊಂಡು ಹೊರಟಿ ನಮ್ಮ ಇಂಡಿಯಾನ ಕಂಡಿಡ್ದಪ್ಪ. ಸೌತ್ ಅಮೆರಿಕಾ, ಆಫ್ರಿಕಾ, ಏಷ್ಯಾ, ನಾರ್ತ್ ಅಮೆರಿಕಾ ಈ ಎಲ್ಲ ದೇಶಗಳ್ನೂ ಇದೊಂದು ಪುಟ್ಟ ದೇಶ ಕಂಡಿಡಿದ್ಬಿಟ್ಟು ಇವಾಗ ಒಂದು ದೊಡ್ಡ ಯುದ್ಧ ನಡೆಯೋಂಗೆ ಮಾಡಿರೋದು ಇದೇ ಪೋರ್ಚುಗಲ್ ದೇಶ. ಈ ಪೋರ್ಚುಗಲ್ ದೇಶ ನೋಡೋಕೆ ರೆಡಿನಾ? ಬನ್ನಿ ನಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡು ಈ ಪೋರ್ಚುಗಲ್ ದೇಶನ ತೋರಿಸ್ಕೊಂಡು ಕರ್ಕೊಂಬರ್ತೀವಿ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗೋದು ಯುರೋಪ್ ಖಂಡದಲ್ಲಿ ಎಷ್ಟು ಈಸಿ ಗೊತ್ತಾ? ನಾವಿವತ್ತು ಸ್ಪೇನಿಂದ ಪೋರ್ಚುಗಲ್ಗೆ ಹೋಗ್ತಾ ಇದ್ದೀವಿ. ಆದರೆ ಒಂದು ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಕಾರ್ ಹೈರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನಪ್ಪ ಅಂತ ಹೇಳಿದ್ರೆ, ಸ್ಪೇನಿಂದ ಪೋರ್ಚುಗಲ್ಗೆ ಆರಾಮಾಗಿ ಕಾರ್ ಓಡಿಸ್ಕೊಂಡು ಹೋಗ್ಬೋದು. ಆದರೆ ಕಾರ್ ಕಂಪ್ನಿಯವ್ರು ಏನು ಇಟ್ಟಿರ್ತಾರೆ, ಒಂದು ಕ್ಯಾಚ್ ಇಟ್ಟಿರ್ತಾರೆ. ನೀವು ಕಂಟ್ರಿ ಬಿಟ್ಟು ಕಂಟ್ರಿ ದಾಟ್ತೀರ ಅಂದರೆ ಎಕ್ಕ ಪ್ರೈಸ್ ಆಗ್ತಾರೆ. ನಮ್ಮ ಕಿರಣ್ ಕಿಲಾಡಿ ಥರ ಇವು ತಲೆ ಉಪಯೋಗಿಸ್ಬಿಟ್ಟು ನಮ್ಮ ಕಾರ್ನ ಇಲ್ಲಿ ಬಿಟ್ಟು ಇನ್ನೊಂದು ಕಾರ್ನ ಹೈರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಒಂದು ರೆಂಟೆಡ್ ಕಾರ್ ಇಲ್ಲೇ ಬಿಟ್ಟಿದ್ದೀವಿ, ಇನ್ನೊಂದು ಕಾರ್ ರೆಂಟ್ ಮಾಡ್ಕೊಂಡು ಸ್ಪೇನಿಂದ ಪೋರ್ಚುಗಲ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಗೊತ್ತಾ ಬಂದಿದ್ದೀವಿ? ಸಿವಿಲಿ ಮೇನ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ಕಾರ್ ಹೈರ್ ಮಾಡೋದು. ಆದರೆ ಇದೇ ಏಪ್ರಿಲ್ 21ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವತಾರ್ ಮೌಂಟನ್ ಕರ್ಕೊಂಡು ಹೋಗ್ತೀವಿ, ಸ್ವರ್ಗದ ಬಾಗ್ಲಿ ಕರ್ಕೊಂಡು ಹೋಗ್ತೀವಿ, ಗ್ರೇಟ್ ವಾಲ್ ಆಫ್ ಚೈನಾ ಕರ್ಕೊಂಡು ಹೋಗ್ತೀವಿ, ಬೀಜಿಂಗ್ ಕರ್ಕೊಂಡು ಹೋಗ್ತೀವಿ, ಶಾಂಘೈ ಕರ್ಕೊಂಡು ಹೋಗ್ತೀವಿ, ಇನ್ನೂ ಅದ್ಭುತವಾದ ಜಾಗಗಳು ಕರ್ಕೊಂಡು ಹೋಗ್ತೀವಿ. ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟಿನ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಚೈನಾ ಗ್ರೂಪ್ನ ಬುಕ್ ಮಾಡ್ಕೊಳ್ಳಿ. ನೀವು ಬ್ಯಾಂಗ್ಳೂರ್ ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಡು ಬಂದರೆ ಸಾಕು, ನಾವು ನಿಮ್ಮನ್ನ ಚೈನಾ ಕರ್ಕೊಂಡು ಹೋಗಿ ಎಲ್ಲ ಅದ್ಭುತವಾದ ಜಾಗಗಳನ್ನ ತೋರಿಸಿ ಕರ್ಕೊಂಡ್ಬರ್ತೀವಿ. ಸಕ್ಕತ್ತಾಗಿದೆ ಚಿನ್ನು. ಟ್ರೈನ್ ಸ್ಟೇಷನು ದೊಡ್ಡದಾಗಿದೆ. ಆ್ಯಕ್ಚುಲಿ ತುಂಬ ಕಡೆ ಯುರೋಪಿಯನ್ ದೇಶಗಳಿಗೆ ಇಲ್ಲಿಂದ ಟ್ರೈನ್ಗಳು ಹೋಗ್ತವೆ. ಆ್ಯಕ್ಚುಲಿ ಸಿವಿಲಿ ಬಂದ್ಬಿಟ್ಟು ತುಂಬ ಟೂರಿಸ್ಟ್ಗಳು ಬರ್ತಾರೆ. ಆಮೇಲೆ ಮೇಯ್ನ್ ಹಬ್ ಇದು ಒಂಥರ ಸಿವಿಲಿದು ಸ್ಪೇನಲ್ಲಿ. ಈ ಕಡೆ ಆಂಡಲೂಸಿಯಾ ರೀಜನ್ಗೆ ಬರೋರಿಗೆ ಬೇರೆ ದೇಶಗಳಿಗೆ ಹೋಗೋಕ್ಕೆ. ಸೊ ಕಾರ್ ರೆಂಟಲ್ಲಿ ಬಂದ್ಬಿಟ್ಟು ಒಂದು ದಿನಕ್ಕೆ 1,000 ರೂಪಾಯಿ. ಅದೇ ಕ್ರಾಸ್ ಬಾರ್ಡರ್ ಫೀಸ್ ಬಂದ್ಬಿಟ್ಟು 15 ಯೂರೋ, ಆಲ್ಮೋಸ್ಟ್ ಒಂದು ಲೈಕ್ 1,500 ರೂಪಾಯಿ. ಟೋಟಲ್ ನಮಗೆ 2,500 ರೂಪಾಯಿ ಆಗ್ತಾಯಿದೆ ಒಂದು ಕಂಪ್ಲೀಟ್ ದಿನಕ್ಕೆ ಕಾರ್ ರೆಂಟಲ್. ಸೊ ಕಮ್ಮಿನೇ ಆ್ಯಕ್ಚುಲಿ ಹೇಳಬೇಕು ಅಂದರೆ. ವೆಲ್ಕಮ್ ಟು ಸ್ಪೇನ್. ಇನ್ನೊಂದು 2 ಅವರಲ್ಲಿ ವೆಲ್ಕಮ್ ಟು ಪೋರ್ಚುಗಲ್ ಅಂತೀವಿ. ಇದೇ ನಮ್ಮ ಕಾರು. ಈ ಕಾರಲ್ಲಿ ನಾವು ಸ್ಪೇನಿಂದ ಪೋರ್ಚುಗಲ್ಗೆ ಹೋಗ್ತಾ ಇದ್ದೀವಿ. ಚಿನ್ನು ಒಂಥರ ಡಿಫ್ರೆಂಟ್ ಆಗಿದೆ. ಫಸ್ಟ್ ಟೈಮ್ ನಾನು ಈ ಥರ ಕಾರ್ ಓಡಿಸ್ತಾ ಇರೋದು. ಅಪ್ಪ ಒಂದಿನಕ್ಕೆ ಅಂತ ನಾವು ಯಾಮಾರ್ ಬರ್ದು ನೋಡಿಲಿ. ಇದಾಲೆ ಕೊಟ್ಟಿದ್ರು ಸ್ಕ್ರಾಚ್ ಇದೆ ಅಂತ. ಓಕೆ ಫೋಟೋ ಹೊಡ್ಕೊಬೇಕು ಚಿನ್ನು. ಇಲ್ಲಿ ನೋಡಿ, ಇಲ್ಲಿ ಹೆವಿ ಸ್ಕ್ರಾಚ್ ಇದೆ ಕಾರು. ಸೊ ಟೋಟಲ್ ನಾವು ಬಂದ್ಬಿಟ್ಟು 350 ಕಿಲೋಮೀಟ್ರ್ 2.5 ಅವರಲ್ಲಿ ಹೋಗ್ಬಿಡ್ತೀವಿ. ಸ್ಪೇನಿಂದ ಪೋರ್ಚುಗಲ್ಗೆ ಹೋಗಿದ ತಕ್ಷಣ ನಾವೇನು ಹೇಳೋದು ಬೇಡ, ನೀವೇ ಹೇಳ್ಬಿಡ್ತೀರಾ ಏನು ಹಿಂಗಿದೆ ರೋಡು ಅಂತ. ಆದರೆ ಕಾರ್ ಹೆಂಗಿದೆ ನೋಡಂತ ಚಿನ್ನ ನಿಮಿಷ. ಚಿನ್ನ ನನಗೆ ಯಾವುದೋ ಒಳ್ಳೆ ಮೊಟ್ಟೆ ಕಾರ್ ಇದ್ದಂಗಿದೆ ಇದು. ದೊಡ್ಡದೇ ಕಡೆ SUV ಚಿನ್ನ ಇದು. ಹೌದಾ? ಸ್ಟೇರಿಂಗ್ ಇಷ್ಟು ಮ್ಯಾನ್ಯುಯಲ್ಲು. ಒಂದಿನಕ್ಕಲ್ವಾ ಕೊಟ್ಟವಳೆ ಹೇಗಾರು ತಗೊಂಡೋಗೋ ಸಿಸಿ ಆಗ್ಬಿಟ್ಟು ಅವಳಿಗೆ ಪುಟಾಣಿ ಕಾರ್ ಚೆನ್ನಾಗಿದೆ. ಜೈ ಆಂಜನೇಯ ಅಂದ್ಕೊಂಡು ನಮ್ಮ ರೋಡ್ ಟ್ರಿಪ್ ಸ್ಪೇನ್ ಟು ಪೋರ್ಚುಗಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸ್ಪೇನ್ ಟು ಪೋರ್ಚುಗಲ್. ಪೋರ್ಚುಗೀಸರ್ ಹೆಂಗಪ್ಪ ಅಂತ ಹೇಳಿದ್ರೆ, ನಾವೇ ಕಂಡಿಡ್ದು ಇಂಡಿಯಾನ ಅಂತ ಹೇಳ್ಕೊಂಡು ತಿರ್ಗಾಡ್ತಿದ್ರು. ಅದನ್ನ ಎಲ್ಲ ಇನ್ವೈಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನಾವಿವಾಗ ದಾರಿ ತಪ್ಪಿ ಬಂದಿದ್ದಲ್ಲ, ಗೊತ್ತಿದ್ದೆ ಬಂದಿದೆ ಅಂತ ಹೇಳ್ಬಿಟ್ಟು ನಾವಿತ್ತು ಹೋಗ್ತಾ ಇದೀವಿ ಅಲ್ವಾ ಚಿನ್ನ ಇವತ್ತು. ಲೆಟ್ಸ್ ಗೋ ಅಂಡ್ ಎಕ್ಸ್ಪ್ಲೋರ್ ಪೋರ್ಚುಗಲ್. ಸ್ಪೇನ್ ಮತ್ತು ಪೋರ್ಚುಗಲ್ ಬಾರ್ಡರ್ ಕಡೆಗೆ ನಮ್ಮ ಪ್ರಯಾಣ ಸಾಗುತ್ತಿದೆ. ನೀವು ಹೈವೇಗಳು ನೋಡಿ ಇವಾಗ ಹೆಂಗಿದೆ ಇಲ್ಲಿ ಅಂತ. ಇದು ಸ್ಪೇನ್ ಕಡೆ ಇದ್ದೀವಿ ನಾವು. ಪೋರ್ಚುಗಲ್ಗೆ ಹೋಗ್ತಿದ್ದಂಗೆ ಹೈವೇ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಡಿಫ್ರೆಂಟಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಒಂದು ದೇಶದಿಂದ ಯುರೋಪು,
ಆಮೇಲೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕಾದ್ರೆ ಬಾರ್ಡರ್ ಕಂಟ್ರೋಲ್ ಹೆಂಗಿರುತ್ತೆ ಅಂತಲೂ ಗೊತ್ತಾಗ್ಬಿಡುತ್ತೆ. ಆದರೆ ಇವೆಲ್ಲ ಏನು ಗೊತ್ತಾ, ಎಲ್ಲ ಯುರೋಪಿಯನ್ ಯೂನಿಯನ್ಗೆ ಬರೋದು, ಸ್ಪೇನು ಪೋರ್ಚುಗಲ್ಲು ಎಲ್ಲ. ಸೊ ಅಷ್ಟೊಂದು ಬಾರ್ಡರ್ ಕಂಟ್ರೋಲ್ ಅಷ್ಟೊಂದು ಸ್ಟ್ರಿಕ್ಟ್ ಎಲ್ಲ ಏನೂ ಇರೋದೇ ಇಲ್ಲ. ನನ್ನ ಪ್ರಕಾರ ಬಾರ್ಡರ್ ಕಂಟ್ರೋಲೇ ಇರೋಲ್ಲ ಅನಿಸುತ್ತೆ. ಆದರೆ ಹೈವೇ ಮಾತ್ರ ಸ್ಪೇನ್ದು ನಿಜವೂ ಸೂಪರ್ ಆಗಿದೆ. 120 km/h ಸ್ಪೀಡ್ ಲಿಮಿಟ್ಟು. ಇನ್ನು 50 km ಪೋರ್ಚುಗಲಲ್ಲಿ ರೀಚ್ ಆಗ್ತೀವಿ. ಆದರೆ ಹೆಂಗೆ ಗೊತ್ತಾ, ಇನ್ನೇನು ಪೋರ್ಚುಗಲ್ ರೀಚ್ ಆಗಬೇಕು, ರೋಡ್ ಹೈವೇನ ಸ್ವಲ್ಪ ಚೇಂಜ್ ಮಾಡಿಬಿಟ್ಟವ್ರೆ. ಅಷ್ಟೊಂದು ಮೇಂಟೈನ್ ಮಾಡೋಕ್ಕೆ ಹೋಗಿಲ್ಲ ಇವರು, ಸ್ಪೇನ್ ಅವರು ಬಿಟ್ಬಿಟ್ಟವ್ರು ಹಂಗೆ ಏನಾದ್ರು ಮಾಡ್ಕೊಳ್ಳಿ ಅಂತ. ನೋಡಿ, ನಡ್ಕ ಇವಾಗ ಎಲ್ಲಾ ಕಂಟ್ರಿಲೂ ಅಷ್ಟೇ ಬಾರ್ಡರ್ ಹಳ್ಳಿಗಳು ಇರ್ತಾವಲ್ಲ, ಎಲ್ಲ ಅವ್ರು ಮಾಡ್ಲಿ ಅಂತ ಇವ್ರು ಮಾಡ್ಲಿ ಅಂತ ಅವರು. ಕಿರಣ್ ಕಾಫಿ ಗೀಫಿ ಏನಾರು ಕೊಡಿಸ್ಯಾ ಪೋರ್ಚುಗಲ್ಗೆ ಹೋಗಕ್ಕೂ ಮುಂಚೆ? ಪೋರ್ಚುಗಲ್ ಹೋಗಕ್ಕೂ ಮುಂಚೆ ಅವಾಗಿಂದ ಹುಡುಕ್ತಾನೆ ಇದ್ದೀನಿ ಡೆಸ್ಟಿನೇಷನ್ನು, ಒಂದು ಸಿಗ್ತಲ್ಲ. ಇಲ್ಲಿ ಯಾವುದೋ ಒಂದಿದೆ ಅಂತ ಹಾಕಿದ್ದಾರೆ. ಆಲ್ಮೋಸ್ಟ್ ಸ್ಪೇನು ಮತ್ತು ಪೋರ್ಚುಗಲ್ ಬಾರ್ಡರ್ ರೀಚ್ ಆದ್ವಿ. ನಮ್ಮ ಎದುರುಗಡೆ ಒಂದು ದೊಡ್ಡ ಬ್ರಿಡ್ಜ್ ಕಾಣಿಸ್ತಾ ಇದೆ ನೋಡಿ. ಆ ಬ್ರಿಡ್ಜ್ ಬಂದ್ಬಿಟ್ಟೆ ಸ್ಪೇನಿಂದ ಪೋರ್ಚುಗಲ್ ನಮಗೆ ಕನೆಕ್ಟ್ ಮಾಡೋ ಬ್ರಿಡ್ಜು. ಮಧ್ಯದಲ್ಲಿ ಒಂದು ದೊಡ್ಡ ನದಿ ಹರಿತಾ ಇದೆ. ಆ ನದಿ ದಾಟ್ಬಿಟ್ಟು ಹೋದ್ರೇ ಸ್ಪೇನಿಂದ ಪೋರ್ಚುಗಲ್ಗೆ ಹೋಗ್ಬಿಡ್ತೀವಿ. ಎಂಟ್ರ್ ಆಗ್ತಿದ್ದಂಗೆ ಬಾರ್ಡರ್ ಏರಿಯಾ ಕ್ಯಾಮ್ರಾಗಳವೆ, ಪೊಲೀಸವ್ರು ಇದಾರೋ ಏನೋ ಗೊತ್ತಿಲ್ಲ, ನೋಡೋಣ. ಇಲ್ಲಿ ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆ ನೋಡಿ, ಯುರೋಪಿಯನ್ ಯೂನಿಯನ್ದು ಸ್ಟಾರ್ ಹಾಕ್ಬಿಟ್ಟು ಪೋರ್ಚುಗಲ್ ಅಂತ ಹಾಕಿರ್ತಾರೆ. ಇದು ವೆಲ್ಕಮ್ ಟು ಪೋರ್ಚುಗಲಾ. ಓ, ಮಧ್ಯದಲ್ಲಿ ದೊಡ್ಡ ನದಿ ಗುರು ಇದು. ಸೊ ಈ ನದಿ ಅರ್ಧ ಇವ್ರದಂತೆ, ಅರ್ಧ ಪೋರ್ಚುಗಲ್ಗಂತೆ. ಓಕೆ, ಚೆನ್ನಾಗಿ ಡಿವೈಡ್ ಮಾಡ್ಕೊಂಡವ್ರೆ. ಓ, ದೊಡ್ಡದಿದೆ ಗುರು, ಅಮೆಜಾನ್ ತರ ಐತೆ. ಬಂದ್ಬಿಟ್ವಿ ಇವಾಗ ಪೋರ್ಚುಗಲ್ಗೆ. ಕಿರಣ್ ಎಂಟ್ರಾದ್ವಿ ಮ್ಯಾಪ್ ಅಲ್ಲಿ. ಇವಾಗ ಭಾಷೆ ಏನ್ ಮಾಡ್ತೀಯಮ್ಮ? ಪೋರ್ಚುಗೀಸ್ ಮಾತಾಡ್ಬೇಕು. ಎಂಡ ವಂಡ ಪಂಡ, ವೆಲ್ಕಮ್ ಟು ಪೋರ್ಚುಗಲ. ಭಾಷೆ ಕಲ್ತ್ಕೊಂಡಿದ್ದೆ ಚಿನ್ನು, ಮರ್ತೆ ಹೋಯ್ತು. ಲೆಫ್ಟ್ ಸೈಡ್ ನೋಡು, ಲ್ಯಾಂಡ್ಸ್ಕೇಪ್ ಒಂದ್ ಸ್ವಲ್ಪ ಚೇಂಜ್. ಹಳ್ಳಿ ರೀಜನ್ ಅಲ್ವಾ. ಬಂದ ತಕ್ಷಣ ಪೋರ್ಚುಗಲ್ ಬಿಸಿಲು ಜಾಸ್ತಿ ಆಯ್ತು. ಇಷ್ಟೊಂದಾಗ ಬಿಸಿಲಿರ್ಲಿಲ್ಲ. ಅದೇನೇ ಹೇಳ್ದಂಗಾಯ್ತು. ನಮ್ ಕಡೆ ಇವನೇ ಚಂದ್ರ, ನಿಮ್ ಕಡೆ ನಾವನೇ ಚಂದ್ರ ಅನ್ನಂಗಾಯ್ತು ಚಿನ್ನ ನೀವು ಹೇಳಿದ್ದು. ಫಾರೋ ಫಾರೋಗೆ ಹೋಗ್ತಾ ಇದೀವಿ ನಾವು. ಫಾರೋ ಇಂದ ಹಂಗೆ ಇನ್ನೊಂದು ಯಾವ ಚಿನ್ನ ಹೋಗೋದು ನಾವು, ಲಾಗೋಸ್ ಎರಡಕ್ಕೂ ಹೋಗ್ತೀವಿ. ಈಗ ಈ ಪೋರ್ಚುಗಲ್ ಅಂತರ ಉಚ್ತರದ್ದು, ಮಳೆ ಬರ್ತದೆ ಬಿಸಿಲು ಬರ್ತದೆ, ಮಳೆ ಬರ್ತದೆ ಬಿಸಿಲು ಬರ್ತದೆ. ಆವಾಗಿಂದ 3-4 ಸರಿ ಚೇಂಜ್ ಆಯ್ತು. ವೆದರ್ಗೋಸ್ಕರ ಪೋರ್ಚುಗಲ್ ಯಾಕೆ ಬೈತ್ಯ? ಪ್ರಪಂಚದಲ್ಲಿ ಒಂದು ಸತಿ ಪಾಸ್ ಆಗಿಬಿಟ್ರೆ, ಕಳೆದೋಗ್ಬಿಟ್ರೆ ಇನ್ನೊಂದ್ಸತಿ ಏನು ಸಿಗಲ್ಲ ಹೇಳಿ? ಟೈಮು. ಎಸ್, ಎಕ್ಸಾಕ್ಟ್ಲಿ. ಟೈಮ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಒಂದ್ಸತಿ ಮುಂದೆ ಹೋದ್ರೆ ಹಿಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಮಗೆ ಇವತ್ತು 1 hour ಎಕ್ಸ್ಟ್ರಾ ಸಿಕ್ಕಿದೆ. ಹೆಂಗೆ ಅಂದರೆ, ಸ್ಪೇನ್ ಮತ್ತು ಪೋರ್ಚುಗಲ್ಗೆ 1 hour ಡಿಫ್ರೆನ್ಸು. ಇವಾಗ ನನ್ನ ವಾಚಲ್ಲಿ ತೋರಿಸ್ತಾ ಇರೋದು 1 ಗಂಟೆಗೆ 10 ನಿಮಿಷ ಇದೆ. ಸೊ 12:50 ಸ್ಪೇನಲ್ಲಿ. ಆದರೆ ಇವಾಗ ಎಕ್ಸಾಕ್ಟ್ ಆಗಿ ಟೈಮ್ ಅಂದ್ಬಿಟ್ಟು 11:50. ಸೊ 1 hour ಟೈಮ್ ಎಕ್ಸ್ಟ್ರಾ ಸಿಕ್ಕಿದೆ ನಮಗೆ ಇವಾಗ. ಸೊ ಬಂದ್ವಿ ಪೋರ್ಚುಗಲ್ಗೆ, ಬಂದು ಏನೋ ಆರ್ಡ್ರ್ ಮಾಡಿದ್ವಿ ತಿನ್ನೋಕ್ಕೆ. ಆ್ಯಕ್ಚುಲಿ ಇದ್ದಿದ್ದ ಆಪ್ಷನ್ಸೇ ಇಷ್ಟು, 3 ಮತ್ತೊಂದು ಆಪ್ಷನಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗಿತ್ತು. ಕ್ಯಾಪುಚಿನೋ ಬಂತು ಬನ್ನ. ಕ್ಯಾಪುಚಿನೋ ಅಲ್ಲ, ಇಲ್ಲಿ ಮತ್ತೆ ಕಾಫಿ ವಿತ್ ಮಿಲ್ಕ್, ಕೆಫೆ ಕಾನ್ ಲೀಶೆ. ಎಷ್ಟು ವರ್ಷ ಆಗಿದೆ ಗೊತ್ತಾ ನೋಡಿದ್ರೇನೆ ಕಾಫಿ. ಇದು ಎಷ್ಟಾಯ್ತು ಚಿನ್ನು? ಕಮ್ಮಿ ಆಯ್ತಾ ಜಾಸ್ತಿ ಆಯ್ತಾ? ಸ್ಪೇನ್ ಜಾಸ್ತಿ ಆಯ್ತು. 2 ಸ್ಯಾಂಡ್ವಿಚ್ಚು, 1 ಕಾಫಿಗೆ 1400. 1400, 14 euro ಸಮಥಿಂಗ್ ಆಗಿದ್ದು. ಹಂಗಂದ್ರೆ ಸ್ಪೇನ್ಗೂ ಜಾಸ್ತಿ ಇಲ್ಲಿ. ಅಯ್ಯೋ, ಪೋರ್ಚುಗಲ್ ಹಿಂಗೆ ಅಂತ ಗೊತ್ತಿಲ್ಲ, ಹೈವೇ ಕೇಳ, ಏನು ಮಾಡೋಕ್ಕಾಗಲ್ಲ ಅಂದರು. ಆ್ಯಕ್ಚುಲಿ ಸ್ಪೇನ್ ಅವರು ಫುಡ್ಡೀಸ್ ಜಾಸ್ತಿ. ಆ್ಯಕ್ಚುಲಿ ಪೋರ್ಚುಗಲ್ ಅವರು ಫುಡ್ಡೀಸ್ ಇರ್ಬೇಕು ಗುರು, ಅದೇನೂ ಗೊತ್ತಿಲ್ಲ ಗುರು. ನೋಡೋಣ, ಹೈವೇಲಿ ಇದೀವಲ್ಲ ಅದಕ್ಕೆ ಹಂಗೆ ಅನ್ಸುತ್ತೆ. ಹೆವಿ ಪ್ರೈಸು ಕೇಳ, ಇಷ್ಟೊಂದು ಪ್ರೈಸ್ ಅಂತ ಇರೋದೇ ಇಲ್ಲ. ಹೆಂಗಿದೆ ಚಿನ್ನ ಪೋರ್ಚುಗಲ್ ಬ್ರೇಕ್ಫಾಸ್ಟು? ಆ್ಯಕ್ಚುಲಿ ಪೋರ್ಚುಗಲ್ ಊಟ ಚೆನ್ನಾಗಿರುತ್ತೆ. ಇದೆ ಅದು ಹೈವೇಲಿ ಇದಿದ್ದೇನೆ. ಅವತ್ತು ನೀವೇ ನೋಡ್ಕೊಂಬಂದ್ರೆ 30 ಕಿಲೋಮೀಟ್ರ್ ಒಂದಿತ್ತು, ನೆಕ್ಸ್ಟ್ ಬಂದು 40 ಕಿಲೋಮೀಟ್ರ್ ತನಕ ಏನೂ ಇರಲಿಲ್ಲ. ಸೊ ಅದಕ್ಕೋಸ್ಕರ ಏನೋ ತೊಗೊಂಡ್ವಿ. ದರಿದ್ರವಾಗಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಈ ಕಾಫಿ ಕಲರ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ನಾನು ಹೇಳೋ ಅವಶ್ಯಕತೆನೇ ಇಲ್ಲ. ಪೋರ್ಚುಗಲಿನ ಅಲ್ಗಾರ್ವೆ ರೀಜನ್ನ ಲಾಗೋಸ್ಗೆ ಸ್ವಾಗತ ಸುಸ್ವಾಗತ. ಪ್ರಾಪರ್ ಹಳ್ಳಿ ಇದು. ನಿಮ್ಗೆ ಯಾವುದು ಹೈ ರೈಸ್ ಬಿಲ್ಡಿಂಗ್ ಸಿಗಲ್ಲ ಇಲ್ಲಿ. ನಿಮಗೆ ಎಲ್ಲ ಪುಟಾಣಿ ಬಿಲ್ಡಿಂಗ್ಗಳೇ.
ಹಳ್ಳಿ ಅಂತ ಹೇಳಕ್ಕಲ್ಲ, ಸಿಟಿ ಇದೆ ಆಕ್ಚುಲಿ. ದೊಡ್ಡ ಸಿಟಿ ಅಲ್ಲ, ಚಿಕ್ಕ ಸಿಟಿ. ನಮ್ಮ ಮಂಗಳೂರು ಇದ್ದಂಗೆ ಅನ್ಕೊಳ್ರಪ್ಪ. ಅಷ್ಟು ದೊಡ್ಡದಿಲ್ಲ. ನಮ್ಮ ಮಂಗಳೂರು ಅಷ್ಟು ದೊಡ್ಡದಿಲ್ಲ, ಇನ್ನೂ ಚಿಕ್ಕದು. ನಾವೀಗ 2026ನೇ ಇಸ್ವಿಲಿ ಡೊನಾಲ್ಡ್ ಟ್ರಂಪು ವೆನೆಜುವೆಲಾನ ಅಟ್ಯಾಕ್ ಮಾಡ್ತಾ ಇದ್ದಾನಂತೆ, ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾನಂತೆ, ಗ್ರೀನ್ಲ್ಯಾಂಡ್ ನನಗೆ ಬೇಕು ಅಂತ ಹೇಳ್ತಾ ಇದ್ದಾನೆ. ಇವೆಲ್ಲ ಏನಂತಾರೆ, ಇಂಗ್ಲೀಷ್ ಭಾಷೆಯಲ್ಲಿ ಇನ್ವೇಡ್ ಅಂತಾರೆ. ಆದರೆ ಇಡೀ ಪ್ರಪಂಚಕ್ಕೆ ಇನ್ವೇಡ್ ಅಂದರೆ ಒಂದು ದೇಶಕ್ಕೆ ಹೋಗಿ ಆ ದೇಶದ ವಸ್ತುಗಳನ್ನ ಲೂಟಿ ಮಾಡಿ ಕೊಳ್ಳೆ ಹೊಡ್ಕೊಂಬರೋದನ್ನ ಹೇಳ್ಕೊಟ್ಟಿದ್ದು ಯಾರು? ಅದು ಎಲ್ಲಿಂದ ಶುರು ಆಯಿತು, ಯಾರು ಗೊತ್ತಾಯಿತು? ಆಗಿನ ಕಾಲದಲ್ಲಿ ರಾಜರೆಲ್ಲ ಮಾಡ್ತಾಯಿದ್ರು, ಅವೆಲ್ಲ ಸಪ್ರೇಟು. ಎಷ್ಟೋ ಶತಮಾನದಿಂದ ಇವೆಲ್ಲ ಇತ್ತು, ರಾಜರು ಮಾಡೋದೇ ಇಲ್ಲ. ಆದರೆ ಒಂದು ಮಾಡರ್ನೈಸೇಷನ್ ಆದಮೇಲೆ ಇವೆಲ್ಲ ಹೆಂಗೆ ಶುರು ಆಯಿತು? ಇದನ್ನು ಸ್ಟಾರ್ಟ್ ಮಾಡಿದ್ದೆ ಯಾರು? ಪೋರ್ಚುಗಲ್ ಅವರು. ಆದರೆ ಅವಾಗ ಹೆಂಗಾಗ್ತಾಯಿತ್ತು, ರಾಜರೆಲ್ಲ ಪಕ್ಕದ ರಾಜ್ಯಕ್ಕೆ ಹೋಗ್ತಾಯಿದ್ರು, ಪಕ್ಕದ ದೇಶಕ್ಕೆ ಹೋಗ್ತಾಯಿದ್ರು. ಅಲ್ಲಿಂದ ಬೇರೆ ಕಡೆ ಹೋಗೋಕ್ಕೆ ಅವ್ರಿಗೆ ರಾಜ್ಯ ಇದೆಯಾ ಅಂತ ಗೊತ್ತಿರಲಿಲ್ಲ, ಇನ್ನೊಂದು ದೇಶ ಇದೆಯಾ ಅಂತಲೇ ಗೊತ್ತಿರಲಿಲ್ಲ. ಆದರೆ ಸ್ಟಾರ್ಟ್ ಆಗಿದ್ದೆ ಈ ಪೋರ್ಚುಗಲಲ್ಲಿ. ವಾಸ್ಕೋ ಡ ಗಾಮಾ ಅನ್ನೋನು ಸೀ ರೂಟ್ ಅಂದರೆ ಇನ್ವೇಷನ್ ಅಂದರೆ ಹೋಗ್ಬಿಟ್ಟು ನಾನು ಎಕ್ಸ್ಪ್ಲೋರೇಷನ್ ಅಂತ ಸ್ಟಾರ್ಟ್ ಆಗಿದೆ ಇಲ್ಲಿಂದ. ಒಂದು ಶಿಪ್ ಎತ್ಕೊಂಡು ಒಂದು 100-150 ಜನ ನಾವು ದೇಶನ ಎಕ್ಸ್ಪ್ಲೋರ್ ಮಾಡ್ತೀವಿ. ಈ ನೀರಿನ ಮೂಲಕ ಹೋಗ್ತೀವಿ, ನೀರಿನ ಮೂಲಕ ಹೋಗಿ ಬೇರೆ ದೇಶಗಳಿದೆಯಾ, ಬೇರೆ ಕಣ್ಣುಗಳಿದೆಯಾ, ಬೇರೆ ಜನಗಳಿದೆಯಾ ಅಂತ ಕಂಡುಹಿಡಿತೀನಿ ಅಂತ ಹೋದ. ಆವಾಗ ಫಸ್ಟು ಇವ್ರಿಗೆ ಸಿಗಾಕೊಂಡಿದ್ದೆ ಆಫ್ರಿಕಾ. ಏನು ಮಾಡ್ತಾನೆ, ಆಫ್ರಿಕಾಗೆ ಹೋಗಿ ಸಿಗಾಕೊಳ್ಳುತ್ತೆ. ಆಫ್ರಿಕಾಗೆ ಹೋಗಿ ಸೀ ರೂಟ್ ಕಂಡುಹಿಡ್ಕೊಂಡ್ಬಿಡ್ತಾನೆ. ಹೋಗ್ಬಿಟ್ಟು ವಾಪಸ್ ಬಂದ್ಬಿಟ್ಟು ಒಂದು ದಂಡು ಸೈನಿಕರನ್ನೇ ಕರ್ಕೊಂಡು ಹೋಗ್ತಾನೆ. ಏನು ಮಾಡ್ತಾನೆ ಆವಾಗ? ಕರ್ಕೊಂಡೋಗಿ ಇನ್ವೇಡ್ ಮಾಡ್ತಾನೆ ಆಫ್ರಿಕಾನ. ಇನ್ವೇಡ್ ಮಾಡಿಬಿಟ್ಟು ಕಾಫಿ, ಚಿನ್ನ ಏನೇನು ಸಿಗುತ್ತೋ ಎಲ್ಲ ತಗೊಂಬರ್ತಾನೆ. ಅದು ಬಿಟ್ಬಿಡಿ ಪ್ರಾಣಿಗಳನ್ನ ಸಾಯಿಸ್ಬಿಟ್ಟು ಆನೆಗಳ ದಂತ, ಚಿನ್ನದ ಹುಲಿದು ಚರ್ಮ, ಸಿಂಹದ್ದು ಎಲ್ಲ ತಗೊಂಬರ್ತಾನೆ. ಇವೆಲ್ಲ ಹೆಂಗೋ ಕ್ಷಮಿಸ್ಬಿಡ್ಬೋದ್ರಿ. ಆದರೆ ಸ್ಲೇವ್ಸ್, ಸರ್ವೆಂಟ್ಸ್, ಆಳುಗಳ್ನ ಕಬ್ಬಿಣದ ಸರಕೋಳೆಗಳಲ್ಲಿ ಹಾಕ್ಕೊಂಡು ಕಾಲ್ಗೆ ಕೈಗೆ ಹಾಕ್ಕೊಂಡು ಸಾವಿರಾರು ಜನ ಮನುಷ್ಯರನ್ನ ಆಫ್ರಿಕಾಯಿಂದ ಪೋರ್ಚುಗಲ್ಗೆ ಕರ್ಕೊಂಬಂದ್ಬಿಟ್ಟು ಇಲ್ಲಿ ನನಗೆ ಹೇಳೋಕ್ಕೆ ಬೇಜಾರಾಗ್ತಾ ಇದೆ. ಇಲ್ಲಿ ಆ ಜನಗಳ್ನ ಅವ್ರ ಮನೆ ಕೆಲಸಕ್ಕೆ ಉಪಯೋಗಿಸ್ಕೊತಾನೆ. ಎಷ್ಟೊಂದು ಮನೆ ಕೆಲಸ ಒಂದೇ ಅಲ್ಲ, ಸೂಳೆಗಾರಿಕೆಗೆ ಹೆಣ್ಮಕ್ಳನ್ನ ಮತ್ತು ಗಂಡು ಮಕ್ಕಳನ್ನ ಮನೆ ಕೆಲಸಗಳಿಗೆ ಮತ್ತು ಇಲ್ಲಿನ ಈ ಕಂಟ್ರಿ ಡೆವಲಪ್ಮೆಂಟ್ಗೆ ಯೂಸ್ ಮಾಡ್ಕೋತಾನೆ. ಅದಕ್ಕೆಲ್ಲ ಕಾರಣ ಆಗಿದ್ದು ಇದೇ ಸೀಟ್ ರೂಟು ಲಿಸ್ಬನ್ ಇಲ್ಲಿರೋದು. ಇಲ್ಲಿ ಆಫ್ರಿಕಾ ಖಂಡ ಇರೋದು. ಇಲ್ಲಿಂದ ಬೋಟ್ ತೊಗೊಂಡು ಆಫ್ರಿಕಾ ಖಂಡಕ್ಕೆ ಹೋಗಿ ಅಂಗೋಲಾ ಅಂತ ಫಸ್ಟ್ ಆ ದೇಶಕ್ಕೆ ಹೋಗಿ ಅಲ್ಲಿಂದ ಎಲ್ಲ ದೋಚ್ಕೊಂಡು ಬಂದಿದ್ದು. ಇದೇ ಫಸ್ಟ್ ಎಕ್ಸ್ಪ್ಲೋರೇಷನ್ ಸೀ ರೂಟ್ ಇನ್ವೇಷನ್ ಸ್ಟಾರ್ಟ್ ಆಗಿದ್ದು ಈ ಪೋರ್ಚುಗಲರಿಂದ, ಕಳ್ಳನ ಮಕ್ಕಳಿಂದ. ಇರಾಬರ ದೇಶನೆಲ್ಲ ಸುತ್ತಾಡ್ಕೊಂಬಂದ್ಬಿಟ್ಟು ಇವರೊಂದು ಫೋರ್ಟ್ ಕಟ್ಕೊಂಡ್ಬಿಟ್ರು. ನಮ್ಮ ದೇಶನ ಯಾರೂ ಸುತ್ತಾಡಬಾರ್ದು, ಬಂದು ಆಕ್ರಮಣ ಮಾಡಬಾರ್ದು ಅಂತ. ಏನಿದು ಫೋರ್ಟ್ ಅಂದರೆ ಹಿಂಗಿದೆ? ಆ್ಯಕ್ಚುಲಿ ನಾವು ಅಂದ್ಕೊಂಡ್ರೆ ಫೋರ್ಟ್ ಅಂದರೆ ಬರೀ ಒಂದು ಸ್ಟಿಪ್ ಮಾತ್ರ ಅನ್ಕೋತೀವಲ್ಲ, ಆ ಥರ ಅಲ್ಲ. ಇಡೀ ಸಿಟಿನೇ ಈ ಥರ ವಾಲ್ ಕಟ್ಸ್ಕೊಂಡಿದ್ರು. ಇದು ಮುಖ್ಯ ದ್ವಾರ ಥರ. ಇವಾಗ ಇದು ಫೋರ್ಟು ಎಂಟ್ರ್ ಆದರೆ ಲಾಗೋ ಸಿಟಿ ಅಥವಾ ಹಳ್ಳಿ ಊರು ಅಂತ ಹೇಳ್ಬೋದು. ಅವಾಗ ಹೆಂಗೆ ಗೊತ್ತಾ ನೋಡಿ, ಇಲ್ಲಿ ಸಮುದ್ರದಿಂದ ಯಾರು ಬರೋರು ಅಲ್ಲಿ ಬಂದು ಇಳ್ಕೊಂಡ್ರೆ ಅಟ್ಯಾಕ್ ಮಾಡೋಕ್ಕೆ ಇಡೀ ಸಿಟಿಗೆ, ಇಡೀ ಹಳ್ಳಿಗೆ ಈ ಥರ ದೊಡ್ಡ ಗೋಡೆ ಕಟ್ಕೊಂಬಿಟ್ಟು ಇಲ್ಲೊಂದು ಕಬ್ಬಿಣದ ಡೋರ್ ಹಾಕ್ಬಿಡೋರು, ಯಾರೂ ಒಳಗಡೆ ಎಂಟ್ರ್ ಆಗಬಾರ್ದು ಅಂತ. ನಾವಿವಾಗ ಏನು ಅಂದ್ಕೋತೀವಿ, ವಾಲ್ಡ್ ಸಿಟಿ ಅಂತ ಹೇಳ್ತೀವಲ್ಲ, ಇವರು ಅವಾಗಿಂದನೇ ಒಂದು ವಾಲ್ಡ್ ಸಿಟಿ ಅಂದರೆ ಗೋಡೆ ಕಟ್ಕೊಂಡ್ಬಿಟ್ಟಿರ್ತಾರೆ. ಇಡೀ ಸಿಟಿ ಮಧ್ಯದಲ್ಲಿ ಇರ್ತಿತ್ತು ಅಲ್ವಾ? ಏನು ತಲೆ ಅಲ್ವಾ? ಯಾರು ಬರೋಕ್ಕೆ ಆಗಲ್ಲ. ಸೂಪರ್ ಗುರು. ಅಂದರೆ ಇಲ್ಲಿ ಒಳಗಡೆ ಬಂದುಬಿಟ್ರೆ ಹೊರಗಡೆಯಿಂದ ಅಟ್ಯಾಕ್ ಮಾಡಿದವ್ರು ಯಾರೂ ಬರೋಕ್ಕಾಗಲ್ಲ ಸಿಟಿ ಒಳಗಡೆ ಅಂತ. ಹೆಂಗೆ ಗೊತ್ತಾಗುತ್ತೆ ನೋಡಿ, ಹಳೇದು ಅಂದರೆ ಅವ್ರನ್ನ ಡೆವಲಪ್ ಮಾಡೇ ಇಲ್ಲ. ಇಷ್ಟೇ ಸಾಕು, ಅವ್ರಿಗೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಟೈಲ್ಸ್ ಹಾಕೊಂಡು ಫುಟ್ಬಾತ್ ಎಲ್ಲ ಖಾಲಿ ಹೊಡಿತಾ ಇದೆ ಫುಲ್ಲು ಸಿಟಿನೇ. ಇಡೀ ಸಿಟಿನೇ ಅಂದರೆ ದೊಡ್ಡ ಸಿಟಿ ಅಲ್ಲ ಇದು. ಲಾಗೋಸ್ ಬಂದ್ಬಿಟ್ಟು ಪುಟಾಣಿ ಸಿಟಿ. ಆದರೆ ಇಡೀ ನಗರನೇ ಈ ಥರ ವೈಟ್ ಮಾರ್ಬಲ್ಸ್. ಇದು ವೈಟ್ ಮಾರ್ಬಲ್ಸ್ ಏನೋ ಗೊತ್ತಿಲ್ಲ, ಲೈಮ್ ಸ್ಟೋನ್ ಥರ ಅನಿಸುತ್ತೆ. ಅಲ್ಲಿ ಮಾಡ್ಬಿಟ್ಟವ್ರೆ ಗುರು. ಅಂದರೆ ಇದೇನು ಗೊತ್ತಾ, ಗಲೀಜಾಗಲ್ಲ, ಕ್ಲೀನಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ನಾಯಿ ನೀರ ಅದು? ಯಾರು ಮನುಷ್ಯ ನೀರು? ಇದು ನಾಯಿ ಕಕ್ಕ ಮಾಡೋಕ್ಕೆ, ನಾಯಿ ಕಕ್ಕ ಮಾಡದೆ ಎತ್ತಕೊಂಡು ಹೋಗಕ್ಕಲ್ವ ಇದು? ಏನಾದ್ರು ಇದು ನಾಯಿಗೆ ಅನಿಸುತ್ತೆ ನೀರು. ಮೇ ಬಿ ನಾಯಿಗೆ ಪ್ರಾಮುಖ್ಯತೆ ಕೊಟ್ಟವ್ರು ಗುರು ಇಲ್ಲಿ. ಬಿಲ್ಡಿಂಗ್ಗಳು ನೋಡ್ಕಿನ ಇವಾಗ ಗೊತ್ತಾಗುತ್ತೆ ಅಲ್ಲ, ಪೋರ್ಚುಗೀಸ್ ಕಾಲೋನಿ ಅಲ್ಲ. ನನಗೆ ಆಶ್ಚರ್ಯ ಏನು ಗೊತ್ತಾ ಆಶಾ, ಇವ್ರಿಗೆ ಇಡೀ ಸಿಟಿನೇ ಇಲ್ಲ ಆಗಕ್ಕೆ ಎಲ್ಲಿಂದ ತೊಂದರೆ ಇಷ್ಟೊಂದು ಅಂತ.
ಇವ್ರದ್ದು ಇತ್ತು ಕಿರಣ, ಇವ್ರೇನು ಅಷ್ಟೊಂದು ಬಡವರೇನಲ್ಲ ಆಕ್ಚುಲಿ. ಹಾ. ಇವ್ರದ್ದು ಪೋರ್ಚುಗಲ್ ಅವ್ರದ್ದು ಸ್ವಲ್ಪ ಹಿಸ್ಟ್ರಿ ಅಂತ ಇತ್ತು. ಯಾವಾಗ ಇನ್ವೇಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ ಅವಾಗ ಇನ್ನೂ ತುಂಬಾ ರಿಚ್ ಆಗಿ ಬೆಳೆದು ಬಿಡ್ತಾರೆ ಇವರು. ಲೆಕ್ಕ ಹಾಕ್ಕೊಳ್ಳಿ, ಬೇರೆ ದೇಶಗಳಿಗೆ ಹೋಗಿ ಇವರೇ ಶ್ರೀಮಂತರು, ಅಲ್ಲಿಂದ ಚಿನ್ನ ಅಂತೆ, ಅಂದರೆ ಇವರು ನೋಡೋಕ್ಕೆ ಆಗಿಲ್ಲ ಆ ಮಸಾಲ ಐಟಮ್ಗಳಾಗಲಿ ಏನೇನೋ ತೊಗೊಂಬರ್ತಾರೆ. ಅಂದರೆ ಓಕೆ, ಇವಾಗ ಏಂತಕ್ಕೆ ಅಂತ ಹೇಳ್ತೀನಿ ನೋಡಿ, ಎಲ್ಲ ಇವಾಗ ಎಷ್ಟೊಂದು ಜನ ಒಂದು ಶೋ ನೋಡ್ತಾ ಇದ್ದಾರೆ, ಒಂದು ಫ್ಯಾಮಿಲಿ ಶೋ ನೋಡ್ತಾರೆ. ಜಗಳ ಅಂತ ಬರೋದು ಎಂತ ಕೇಳಿ, ಊಟಕ್ಕೆ ಬಂತ ಜಗಳ ಅಂತ ಬರುತ್ತೆ, ಸ್ಪೈಸಸ್ ಬರ್ತಾರೆ. ಸೊ ಸ್ಪೈಸಸ್ ನಮ್ಮಲ್ಲಿ ಎಷ್ಟು ಬೆಳಿತೀವಿ, ನಾವು ತೆಗೆದು ಬಿಸಾಕ್ತೀವಿ, ಏಲಕ್ಕಿ ಲವಂಗ ಎಲ್ಲ. ಇವರು ಅದನ್ನು ದೇವ್ರ ಥರ ದೇವ್ರಲ್ಲ, ಇವರು ಕಳ್ಳರೆಲ್ಲ ದೋಚ್ಕೊಂಡು ಬರ್ತಾರೆ ಅದನ್ನು. ಆವಾಗ ಅವ್ರಿಗೆ ಕಮ್ಮಿಗೆ ಸಿಗ್ತಿತ್ತು, ಆ್ಯಕ್ಚುಲಿ ಇವಾಗಲೇ ಜಾಸ್ತಿ. ಇವಾಗ ಸಿಗೋದೇ ಇಲ್ಲ, ಇಂಪೋರ್ಟ್ ಮಾಡಿಸ್ಕೊಬೇಕು. ಸಿಟಿ ಸೆಂಟ್ರಾ ಇದು, ಒಂದು ಚಿಕ್ಕ ಸೆಂಟ್ರು ಇವ್ರದ್ದು ಇಷ್ಟೇ, ಒಂದು ಪುಟಾಣಿ ಸೆಂಟ್ರು, ಅಕ್ಕಪಕ್ಕ ಬಾರು, ಅದು ಈ ಥರ ಇದು ಫೌಂಟೇನ್ ಥರ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ, ಎಲ್ಲ ಕೂತ್ಕೊಂಡು ಎಣ್ಣೆ ಹೊಡಿಯೋದು. ಅಕ್ಕಪಕ್ಕ ಅಂಗಡಿಗಳು ತಿನ್ನಕ್ಕೆ ಉಣ್ಣಕ್ಕೆ ಚೆನ್ನಾಗಿದೆ, ಅದೇ ಎಕ್ಸ್ಪೆನ್ಸಿವ್ ಅನ್ನೋಕ್ಕಿಂತ ಹೇಳೋಕ್ಕಾಗಲ್ಲ, ಬರ್ತಾರಲ್ವ ಜನ. ನೀವು ತುಂಬ ಜನ ಗೋವಾಗೆ ಹೋಗಿದ್ದೀರಾ, ಪಾಂಡಿಚೇರಿಗೆ ಹೋಗೋದು ಒಂದು ಸ್ವಲ್ಪ ಕಮ್ಮಿ ಅನ್ಕೋತೀನಿ, ಆದರೆ ಮೋಸ್ಟ್ ಆಫ್ ದ ಜನ ಗೋವಾಗೆ ಹೋಗಿದ್ದೀರಾ. ಗೋವಾಲಿ ಪೋರ್ಚುಗೀಸ್ ಕಾಲೋನಿ ನೋಡಿದ್ದೀರಾ, ಚರ್ಚ್ ಆಗಲಿ, ವೈಟ್ ಕಲರ್ ಚರ್ಚ್, ಎಷ್ಟೊಂದು ಫಿಲಮ್ ಶೂಟಿಂಗ್ ತೆಗ್ದವ್ರೆ ಕನ್ನಡದೆಲ್ಲ. ಆಮೇಲೆ ಬಿಲ್ಡಿಂಗ್ಗಳಾಗಲಿ, ಒಳಗಡೆ ಹಳ್ಳಿ ಒಳಗೆ ಹೋದರೆ ಹೆಂಗೆ ಕಾಣಿಸುತ್ತೆ ಹೇಳಿ ನಿಮಗೆ? ಹಿಂಗೆ ಕಾಣಿಸೋದು. ಎಂತ ಕೇಳಿ, ಎಲ್ಲ ಪೋರ್ಚುಗೀಸ್ ಅವ್ರು ಕಟ್ಟಿರೋದು ಇವೆಲ್ಲ, ಪೋರ್ಚುಗೀಸ್ ಕಾಲೋನಿ. ನಿನಗೆ ಜ್ಞಾಪನ ಇದೆಯಾ ಅಷ್ಟೇ ಈ ಥರ ಎಲ್ಲ ಗೋವಾಗೆ ಹೋಗಿರೋದು? ಯಾರಿಗಾರು ಗೋವಾಗೆ ಹೋಗಿದ್ರೆ ನಿಮ್ಮ ಹತ್ರ ಫೋಟೋ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ತೋರಿಸಿ, ಹಿಂಗೆ ಇತ್ತಾ ಪೋರ್ಚುಗೀಸ್ ಕಾಲೋನಿ, ಅಲ್ಲಿನ ಮನೆಗಳೆಲ್ಲ ಅಂತ. ನಮ್ಮ ಹತ್ರ ಹೋದಾಗ ಅವಾಗ ಕ್ಯಾಮ್ರಾ ಇರಲಿಲ್ಲ ಫೋಟೋ ಹೊಡ್ಕೊಳ್ಳೋಕ್ಕೆ, ಕ್ಯಾಮ್ರಾ ಮಾತ್ರ ಇತ್ತು ಅಷ್ಟೇ, ವಿಡಿಯೋ ಮಾಡ್ತಿರ್ಲಿಲ್ಲ ನಾವು. ಯಾರಾದರೂ ಇವಾಗ ರೀಸೆಂಟಾಗಿ ಹೋಗಿರೋರು ಇದ್ದರೆ ತೋರಿಸಿ, ನಮಗೂ ಒಂದು ಸ್ವಲ್ಪ ಗೋವಾ ಪೋರ್ಚುಗೀಸ್ ಕಾಲೋನಿ ನಾವು ನೋಡ್ತೀವಿ. ಇಲ್ಲ ಪಾಂಡಿಚೇರಿಗೆ ಹೋಗಿದ್ರೆ ತೋರಿಸಿ, ಹಳೇ ನೆನಪುಗಳು ಇವೆಲ್ಲ. ಅಲ್ಲಿ ನೋಡೋಣ, ಅಲ್ಲಿ ಬಾಲ್ಕನಿ ಎಲ್ಲ ಸೇಮ್ ಟು ಸೇಮ್, ನನಗೇನು ಡಿಫ್ರೆನ್ಸ್ ಅನ್ನಿಸ್ತಲ್ಲ. ಆಫ್ರಿಕಾಗೆ ಹೋಗ್ತಾರೆ, ಸ್ಲೇವ್ಸ್ನ ಕರ್ಕೊಂಬರ್ತಾರೆ, ಇಲ್ಲೆಲ್ಲ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಸುಮ್ಮನಿರ್ಬೇಕಾ, ಅವರು ಒಂದ್ಸತಿ ಒಂದು ಸೀ ರೂಟಲ್ಲಿ ಕಂಡಿಡ್ದಾದ್ಮೇಲೆ ಇನ್ನೊಂದ್ಸತಿ ಏನು ಮಾಡ್ತಾರೆ, ಬೋಟ್ ಎತ್ಕೊಂಡು ತಿರ್ಗಾ ಹೋಗ್ತಾರೆ. ಆವಾಗ ಅವರು ಸಿಗಾಕೊಳ್ಳೋದೇ ಸೌತ್ ಅಮೇರಿಕಾ. ಇವಾಗಿನ ಬ್ರೆಜಿಲ್ ನಾವೇನಂತ ಕರಿತೀವಲ್ಲ, ಅದನ್ನು ಕೊಲನೈಸ್ ಮಾಡಿ ಇನ್ವೇಡ್ ಮಾಡಿದೆ ಈ ಪೋರ್ಚುಗೀಸ್ ಅವರು. ಅವಾಗೇನು ಮಾಡ್ತಾರೆ, ಬ್ರೆಜಿಲ್ ಬಂದು ತುಂಬ ದೊಡ್ಡದು, ಇಡೀ ಸೌತ್ ಅಮೇರಿಕನ್ ಕಾಂಟಿನೆಂಟಲ್ಲಿ ಬ್ರೆಜಿಲು ಅರ್ಧಕ್ಕರ್ಧ ಸೌತ್ ಅಮೇರಿಕಾ ಕವರ್ ಆಗುತ್ತೆ. ಪೋರ್ಚುಗೀಸ್ ಮಾತಾಡ್ತಾರೆ, ಅಲ್ಲಿ ಜನ ಬೇಕಲ್ಲ ಅವ್ರಿಗೆ, ಏನು ಮಾಡ್ತಾರೆ, ತಿರ್ಗಾ ಬರ್ತಾರೆ, ಆಫ್ರಿಕಾಗೆ ಹೋಗ್ತಾರೆ. ಆಫ್ರಿಕಾಯಿಂದ ತಿರ್ಗಾ ಸ್ಲೇವ್ಸ್ನ ಕರ್ಕೊಂಬಂದು ಬ್ರೆಜಿಲಿಗೆ ಕಳಿಸ್ತಾರೆ. ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಅಲ್ಲಿ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇವಾಗ ಆಫ್ರಿಕಾನ್ ಕಂಡುಹಿಡಿದ್ರು, ಬ್ರೆಜಿಲಿನ ಕಂಡುಹಿಡಿದ್ರು, 2 ಸೀ ರೂಟ್ ಬಂದು ಕಂಡುಹಿಡಿದ್ಬಿಟ್ರು. ಅದಾದಮೇಲೆ ಇವ್ರಿಗೆ ಸ್ಪೈಸಸ್ ಬೇಕಾಗುತ್ತೆ, ಅಂದರೆ ಖಾರ, ಚಿಲ್ಲಿ ಅವೆಲ್ಲ ಬೇಕಾಗುತ್ತೆ. ಅದೆಲ್ಲ ಹಿಂಗೆ ಕಂಡುಹಿಡಿತಾರೆ, ಅದು ನೆಕ್ಸ್ಟ್ ಸ್ಟೋರಿ. ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಬನ್ನಿ. ನಮ್ಮ ಇಂಡಿಯಾದು ಬೇಜಾನ್ ರೆಸ್ಟೋರೆಂಟ್ಗಳು, ಜನಗಳೆಲ್ಲ ಅವರೇ. ಯಾಕಂದರೆ ಇಲ್ಲಿ ನಮ್ಮ ಇಂಡಿಯಾದವ್ರನ್ನ ಸ್ಲೇವ್ಸ್ ಥರ ಕರ್ಕೊಂಬಂದಿದ್ರು ಇವರು. ಬರೀ ಆಫ್ರಿಕಾದವ್ರು ಒಬ್ಬರನ್ನೇ ಅಲ್ಲ, ಇಂಡಿಯಾ, ಬಾಂಗ್ಲಾದೇಶು, ಅವಾಗ ಇರಲಿಲ್ಲ ಬಿಡಿ ಹೆಸರು ಇಂಡಿಯಾ ಬಾಂಗ್ಲಾದೇಶ್ ಅಂತ ಎಲ್ಲ, ಆ ಏಷ್ಯನ್ ಕಡೆಯಿಂದ ಸ್ಲೇವ್ಸ್ನ ಕರ್ಕೊಂಬಂದಿದ್ರು ತುಂಬ ಜನ. ಪುಟಾಣಿ ರೆಸ್ಟೋರೆಂಟ್ಗಳು, ಕಾಫಿ ಜಾಗ್ಗಳು ಸಖತ್ತಾಗಿದೆ ನೋಡಿ ಅಲ್ವಾ? ಇಷ್ಟಿಷ್ಟೇ. ಇವಾಗ ನಾವು ವಾವ್ ಪೋರ್ಚುಗಲ್ ಅಂತೀವಿ, ಪೋರ್ಚುಗಲ್ ಬೀಚಸ್ ಆಗಿರ್ಬೋದು ವಾವ್ ಅಂತೀವಿ. ಖಂಡಿತ ಇದು ನೋಡೋಕ್ಕೆ ತುಂಬ ವಾವಾಗೇ ಇದೆ. ಬಟ್ ಇವ್ರು ಒಂದು ಕಾಲದಲ್ಲಿ ಮಾಡಿದ್ನ ಮರಿಬಾರ್ದು ಇಷ್ಟೇ ಯಾವತ್ತೂ ಕೂಡ. ಎಷ್ಟೊಂದು ಬಿಲ್ಡಿಂಗ್ಗಳು ಇವಾಗ ಡೆವಲಪ್ ಮಾಡೋರೇನೋ ಹೊಸ್ದಾಗಿ ಕಟ್ತಾವ್ರೆ. ಇವೆಲ್ಲ ತುಂಬ ಹೊಸ ಥರ ಕಾಣಿಸುತ್ತೆ, ಮನೆಗಳೆಲ್ಲ ವಾಸಿಸ್ತಾವ್ರೆ. ಹೆಂಗೆ ಇಲ್ಲಿ ಸುಮ್ಮನೆ ಬಿಟ್ಬಿಟ್ಟವ್ರೆ, ಕಟ್ಸಿಲ್ಲ ವಾಸಿಸ್ತಾವ್ರೆ. ಜನಗಳು ಗೊತ್ತಿಲ್ವೇ, ಜಾಗ ಕಮ್ಮಿ ಜನ ವಾಸಿಸ್ತಿರ್ತಾರೆ ಇವರೆಲ್ಲ ಅಲ್ವಾ? ಇಲ್ಲ ಬಾಡಿಗೆ ರೆಂಟಿಗೆ ಕೊಟ್ಕೊಂಡಿರ್ತಾರೆ. ಏನಾಗುತ್ತೆ, ಅದಾದಮೇಲೆ ಬ್ರೆಜಿಲ್ನ ಕಂಡುಹಿಡಿತಾರಲ್ಲ, ಅದಾದಮೇಲೆ ಇವ್ರಿಗೆ ಸ್ಪೈಸಸ್ ಬೇಕಾಗುತ್ತೆ. ಅಂದರೆ ನಮ್ಮ ಮೆಣಸಿನ್ಕಾಯಿಗಳು, ಪೆಪ್ಪರು, ಕ್ಲೋವ್ಸು ಇಂಥವೆಲ್ಲ ಬೇಕಾಗ್ತಾ ಇರುತ್ತೆ. ಏನಾಗ್ತಾ ಇರುತ್ತೆ, ಇದು ಸೀ ರೂಟ್ನ ಅರಬ್ ಅವ್ರು ಆಳ್ತಾ ಇರ್ತಾರೆ, ಅವ್ರು ಬಿಡ್ತಾರಲ್ಲ ಯುರೋಪಿಯನ್ ಕಂಟ್ರೀಸ್ಗಳು ಬರೋಕ್ಕೆ. ಇವನೇನು ಮಾಡ್ತಾನೆ, ತಾಳಿ ನಾನೇ ಏಷ್ಯಾಗೆ ಒಂದು ಸೀ ರೂಟ್ ಕಂಡುಹಿಡಿತೀನಿ ಅಂದ್ಬಿಟ್ಟು 1498ರಲ್ಲಿ ವಾಸ್ಕೋ ಡ ಗಾಮಾ ಕ್ಯಾಲಿಕಟ್ಗೆ ಹೋಗಿ ತಲುಪ್ತಾನೆ. ಆವಾಗ ಸ್ಟಾರ್ಟ್ ಆಗುತ್ತೆ ಇಂಡಿಯಾದವ್ರದ್ದು ಮತ್ತು ಯುರೋಪಿಯನ್ ಅವ್ರದ್ದು ಟ್ರೇಡ್ ಜರ್ನಿ. ಆವಾಗ ಗೋವಾನ ಇವರು ಅವ್ರ ಹೆಡ್ ಆಫೀಸ್ ಮಾಡ್ಕೋತಾರೆ, ಕ್ಯಾಪಿಟಲ್ ಆಫ್ ಪೋರ್ಚುಗಲ್ನ ಹೆಡ್ ಆಫೀಸ್ ಮಾಡ್ಕೋತಾರೆ ಗೋವಾನ. ಅದಾದಮೇಲೆ ಇವರ ಸಂಬಂಧ, ಇಂಡಿಯಾದಿಂದ ಸಂಬಂಧ, ಯುರೋಪ್ಗೆ ಇಂಡಿಯಾಗೆ ಸಂಬಂಧ ಸ್ಟಾರ್ಟ್ ಆಗಿದ್ದು ಆವಾಗಿಂದ ಎಲ್ಲ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಿಕೊಂಡು ಇದೇ ಥರ ಗೋವಾಲಿ, ಪಾಂಡಿಚೇರಿಲಿ ಎಲ್ಲ ಥರ ಕಟ್ಕೊಂಬರ್ತಾರೆ. ಸೊ ಇದಪ್ಪ 1498 ಲೆಕ್ಕ ಹಾಕ್ಕೊಳ್ಳಿ, ಆಲ್ಮೋಸ್ಟ್ ಒಂದು 500 ವರ್ಷದಿಂದ ಫಸ್ಟ್ ಸೀ ರೂಟು ಕಂಡುಹಿಡಿದಿದ್ದು ವಾಸ್ಕೋ ಡ ಗಾಮಾ ನಮ್ಮ ಇಂಡಿಯಾಗೆ. ಇವರನ್ನು ಕಂಡುಹಿಡಿದ್ಬಿಟ್ರು. ಫಸ್ಟ್ ಆಫ್ ಆಲ್ 1498ರಲ್ಲಿ ಕಂಡುಹಿಡ್ಕೊಂಡು ಏನು ಮಾಡ್ತಾರೆ, ಬರೀ ಟ್ರೇಡಿಂಗ್ ಮಾತ್ರ ಮಾಡ್ತಾರೆ, ಅವ್ರು ಅಷ್ಟೇ ಇನ್ನೇನು ಮಾಡಲ್ಲ. ಆಮೇಲೆ ಬರೋದೇ ಈಸ್ಟ್ ಇಂಡಿಯಾ ಕಂಪನಿ. 1770 ಸಮಥಿಂಗಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿ ಬರ್ತಾರೆ.
ಆವಾಗ ಏನಾಗುತ್ತೆ, ಈಸ್ಟ್ ಇಂಡಿಯಾ ಕಂಪ್ನಿಯವ್ರು ಬಂದ್ಬಿಟ್ಟು ಧ್ವಂಸ ಮಾಡಿಬಿಡ್ತಾರೆ, ಇಡೀ ಇಂಡಿಯಾನೇ ಧ್ವಂಸ ಮಾಡಿಬಿಡ್ತಾರೆ. ಆವಾಗ ಏನಾಗುತ್ತೆ, ಇವು ಸ್ಪೇನವರು, ಬ್ರಿಟಿಷವರು, ನೆದರ್ಲೆಂಡ್ಸವರು ಎಲ್ಲ ಕಡೆನೂ ಇನ್ವೇಷನ್ ಶುರು ಮಾಡ್ತಾರೆ. ಆವಾಗ ಪೋರ್ಚುಗಲ್ ಅವರ ಆಡಳಿತ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಅದಾದಮೇಲೆ ಈಸ್ಟ್ ಇಂಡಿಯಾ ಕಂಪ್ನಿಯವ್ರು ಬಂದ್ಬಿಟ್ಟು 200 ವರ್ಷ 250 ವರ್ಷ ನಮ್ಮ ಇಂಡಿಯಾನ ಆಳಿದ್ರು. ಎಂಡ್ ಆಫ್ ದ ಸಿಟಿ ಆಗಿನ ಕಾಲದಲ್ಲಿ ಹಿಂದ್ಗಡೆ ಒಂದು ವಾಲ್ ಕಟ್ಕೊಂಡಿದ್ರು, ಮುಂದ್ಗಡೆ ಒಂದು ವಾಲ್ ಕಟ್ಕೊಂಡಿದ್ರಲ್ಲ, ಅದೇ ಥರ ಹಿಂದ್ಗಡೆ ಒಂದು ವಾಲ್ ಕಟ್ಕೊಂಡಿದ್ರು. ಇದು ಆ ವಾಲು. ಸೊ ಅಂದರೆ ಒಂದು ಹಳ್ಳಿ ಎಷ್ಟು ದೊಡ್ಡದಿದೆ ಅಂತ ಗೊತ್ತಾಗುತ್ತೆ. ಇದ್ರ ನಿಂಗೆ ಆಫ್ರಿಕನ್ ಕಾಣಿಸಲ್ಲ ನಿಂಗೆ ಅಂತಾರ? ಆಫ್ರಿಕಾದವ್ರದ್ದು ಇದದು, ಆಫ್ರಿಕಾ ಇಂಡಿಯಾ ಎಲ್ಲ ಮಿಕ್ಸು. ನೋಡಿ, ನಾವು ಅವಲೇ ತೋರಿಸಿದ್ನಲ್ಲ, ಆ ಎಂಟ್ರೆನ್ಸಲ್ಲಿ ಒಂದು ವಾಲ್ ಇತ್ತು. ಇದು ಎಂಡ್ ಆಫ್ ದ ವಾಲು. ಅಂದರೆ ಸಮುದ್ರದ ಪಕ್ಕನೇ ಇವ್ರು ಹಳ್ಳಿ ಮಾಡ್ಕೊಂಡಿದ್ರು, ಫುಲ್ಲು ವಾಲ್ ಮಾಡ್ಕೊಂಡಿದ್ರು, ದೊಡ್ಡದಾಗಿ ಮಾಡ್ಕೊಂಡಿದ್ರು ಗುರು. ಚಿಕ್ಕಹಳ್ಳಿ ಏನಲ್ಲ. ಇವ್ರು ಎಷ್ಟು ಬುದ್ಧಿವಂತರು, ಇನ್ನೂ ಎಷ್ಟು ಆಸೆ ಆಗಿತ್ತು ಪೋರ್ಚುಗೀಸ್ಗೆ ಅಂತ ಹೇಳಿದ್ರೆ, 1400 ಅಂದರೆ 14ನೇ ಸೆಂಚುರಿ ಸ್ಟಾರ್ಟ್ ಮಾಡ್ತಾರೆ ಇನ್ವೇಟ್ ಮಾಡೋಕ್ಕೆ. 19ನೇ ಸೆಂಚುರಿ ಅಂದರೆ ಹೆಚ್ಚು ಕಮ್ಮಿ 25 ವರ್ಷ ಅಷ್ಟೇ, 20ನೇ ಸೆಂಚುರಿಗೆ 1975 ತನಕ ಇನ್ವೇಷನ್ ಮಾಡ್ತಾನೇ ಇರ್ತಾರೆ. ಕೊನೆಯದಾಗಿ ಬಿಟ್ಟು ಬರೋದೇ ಅವರು ಆಫ್ರಿಕಾ ಖಂಡನ. ಅಲ್ಲಿಂದ ತನಕ ಇನ್ವೇಷನ್ ಮಾಡ್ತಾನೇ ಇದ್ರು. 1975ರಲ್ಲಿ ದ ಮೋಸ್ಟ್ ಪೂರೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಬುರುಂಡಿ ಇರಬೇಕು. ನಾವು ಹೋಗಿದ್ದೀವಿ ಆ ದೇಶಕ್ಕೆ. ಆ ಕಂಟ್ರಿನೇ ಕೊನೆಯದಾಗಿ ಪೋರ್ಚುಗಲ್ ಅವರು ಬಿಟ್ಟು ಬಂದಿದ್ದು. ಲೆಕ್ಕ ಹಾಕೊಳ್ಳಿ, ಇನ್ನೂ 1975ವರೆಗೂ ಯಾವುದೋ ಒಂದು ದೇಶ ಒಂದು ಕಂಟ್ರಿನ ಕಾಲನೈಸ್ ಮಾಡಿದೆ ಅಂದರೆ, ಆಡಳಿತದಲ್ಲಿ ಇಟ್ಕೊಂಡಿದೆ ಅಂದರೆ ಹೆಂಗಿರಬೇಕು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆ ನಮ್ಮ ದೇಶದಲ್ಲಿ. ಇವಾಗೇನೋ ಡೊನಾಲ್ಡ್ ಟ್ರಂಪ್ಗೆ ಬೈತಾ ಇದೀವಿ ನಾವು, ಗ್ರೀನ್ಲ್ಯಾಂಡ್ ಬೇಕಂತೆ, ಅದು ಬೇಕಂತೆ, ಇದು ಬೇಕಂತೆ. ಇವ್ರು ಯುರೋಪಿಯನ್ಸು ನೇಟೋ ಅಂತ ಮಾಡ್ಕೊಂಡವರಲ್ಲ, ಈ ಬಡ್ಡಿ ಮಕ್ಳಿನ ಸಾಮಾನ್ಯದವರಲ್ಲ, ಇವರು ಸಖತ್ ಕಿಲಾಡಿಗಳೇ. ಹಿಸ್ಟ್ರಿ ಗೊತ್ತಿರಬೇಕು ಅಷ್ಟೇ. ಕಾದಾಗ ಕಟ್ಟಿಸ್ಕೊಂಡವನೇ ಗುರು. ಇವೆಲ್ಲ ಹಳೆ ಕಾಲದ ಮನೆಗಳೇ, 300-400 ವರ್ಷದ ಹಳೆ ಮನೆಗಳು ಇವೆಲ್ಲ. ಆದರೆ ಬಿದ್ಗಿದ್ದು ಹೋಗಿರ್ತವೆ, ಅದು ಇದು ಮಂದಿ, ಆದರೆ ಹಂಗೆ ಕಟ್ಕೊಂಡು ಹೋಗಿರ್ತಾರೆ ಬಿಡ್ದಲೆ. ನನಗೆ ಒಂದು ವಿಷಯ ಇಷ್ಟ ಆಯಿತು, ಒಂದು ವಿಷಯ ಇಷ್ಟ ಆಗಿಲ್ಲ ಈ ಇದ್ರೊಳಗೆ. ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇಡೀ ಖಂಡ ಅಂದರೆ ಕಾಂಟಿನೆಂಟ್ನ ಕನೆಕ್ಟ್ ಮಾಡ್ತು, ಸೌತ್ ಅಮೆರಿಕಾ, ಏಷ್ಯಾ ಮತ್ತು ಆಫ್ರಿಕಾ ಮತ್ತು ಈ ಯುರೋಪ್ನ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಹಾಳು ಅಂದರೆ ಸರ್ವೆಂಟ್ಸ್ನ ಕರ್ಕೊಂಬಂದ್ಬಿಟ್ಟು ಎಷ್ಟು ಮಿಸ್ಟ್ರೀಟ್ ಮಾಡ್ತಾಯಿದ್ರು ಅವ್ರನ್ನ. ಒಂಥರ ಅವ್ರ ಮ್ಯೂಸಿಯಮ್ಗೆ ಕರ್ಕೊಂಡು ಹೋಗ್ತೀವಿ ನಿಮ್ಮನ್ನ, ಇವಾಗ ನೀವು ನಂಬಕ್ಕೆ ಅಸಾಧ್ಯ ಆಗುತ್ತೆ. ಒಂದು ಸ್ಲೇವ್ ಮಾರ್ಕೆಟ್ ಅಥವಾ ಸ್ಲೇವ್ ಮ್ಯೂಸಿಯಂ ಇದೆ ಅಂದರೆ ನಮಗಂತೂ ಅಸಾಧ್ಯ, ನಂಬಕ್ಕೆ ಆಗಲ್ಲ. ಬನ್ನಿ ಆ ಮ್ಯೂಸಿಯಂ ಕರ್ಕೊಂಡೋಗಿ ತೋರಿಸ್ತೀವಿ. ನಾವು ಬೇರೆ ದೇಶದವರು ಆಳುಗಳು ಇಟ್ಕೊಂಡಿದ್ವಿ, ನಾವು ಸರ್ವೆಂಟ್ಸ್ ಇಟ್ಕೊಂಡಿದ್ದೀವಿ ಅಂದರೆ ನಾಚಿಕೆ ಪಡ್ತಾರೆ. ಆದರೆ ಇವರು ನಾವು ಬೇರೆ ದೇಶದಿಂದ ಸರ್ವೆಂಟ್ಸ್ ಕರ್ಕೊಂಬರ್ತಾ ಇದ್ವಿ, ಆಳುಗಳ್ನ ಕರ್ಕೊಂಬಂದು ಇಲ್ಲಿ ಅವ್ರಿಗೆ ಕೈ ಸರಪಳಿ ಹಾಕ್ಕೊಂಡು, ಕಾಲಕ್ಕೆ ಸರಪಳಿ ಹಾಕ್ಕೊಂಡು ಅವ್ರ ಕೆಲಸ ಮಾಡಿಸ್ತಾ ಇದ್ವಿ, ಪ್ರಾಸ್ಟಿಟ್ಯೂಷನ್ ಮಾಡಿಸ್ತಾ ಇದ್ವಿ ಅಂತ ಧೈರ್ಯವಾಗಿ ಹೇಳ್ಕೊತಾರಲ್ಲ. ಓಕೆ, ಅಂಥ ಸ್ಲೇವ್ ಮ್ಯೂಸಿಯಂ ನಾವು ಎಂಥದ್ದೋ ಮ್ಯೂಸಿಯಂ ನೋಡಿದ್ದೀವಿ. ಈ ಸ್ಲೇವ್ ಮ್ಯೂಸಿಯಂ ಅಂತ ನನ್ನ ಜೀವನದಲ್ಲಿ ನೋಡಿಲ್ಲ. ನೋಡೋಣ ಹೆಂಗಿದೆ ಅಂತ ಸ್ಲೇವ್ ಮ್ಯೂಸಿಯಂ. ಆ್ಯಕ್ಚುಲಿ ಒಂದು ದೇಶದಲ್ಲಿ ಸ್ಲೇವ್ ಮ್ಯೂಸಿಯಂ ಇದೆ ಅಂದರೆ ಅದು ಅವ್ರಿಗೆ ಒಂಥರ ಕೆಟ್ಟ ಹೆಸರು ಅನ್ನೋಕ್ಕೆ ಒಂಥರ ಅಪಮಾನ ಅಂತ ಹೇಳಬೇಕು. ಆದರೆ ಆ ದೇಶದಲ್ಲಿ ಇವರು ಅದನ್ನೇ ಮಾಡ್ಕೊಂಡವ್ರೆ ಅಂದರೆ ದೇರ್ ಶುಡ್ ಬಿ ಸಮಥಿಂಗ್. ಆದರೆ ನನಗೆ ಒಂದು ಗೊತ್ತಾ ಚಿನ್ನು, ಇಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ವೋ ಅಂತ ಡೌಟು ಇಂಥ ಜಾಗದಲ್ಲೆಲ್ಲ. ಓ, ಇದೆಲ್ಲ ಎಲ್ಲಿಂದ ಎತ್ತಾಕೊಂಬಂದಿದ್ದೀವಿ ಅಂತನಾ? ಎಲ್ಲೆಲ್ಲಿಂದ ಸ್ಲೇವ್ಗಳು ಬಂದವ್ರೆ, ಯಾವ ಪಾರ್ಟಿಂದ ಅಂತ. ಆಗಿನ ಮ್ಯಾಪೇ ಡಿಫ್ರೆಂಟ್ ಅಲ್ವಾ? ಸೊ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಇಲ್ಲಿ ಅವ್ರದ್ದು ಲಾಗೋಸ್ ಇರೋದು, ನಾವು ಬಂದಿರೋ ಜಾಗ. ಇಲ್ಲಿಂದ ಪ್ರಪಂಚದ ಮೂಲೆ ಮೂಲೆಗೆ, ಸೌತ್ ಅಮೆರಿಕಾ, ಆಫ್ರಿಕಾ ಎಲ್ಲ ಕಡೆಗೂ ಬೋಟಲ್ಲಿ ಹೋಗಿರೋದು ತೋರಿಸ್ತಾ ಇದ್ದಾರೆ. ಸ್ಲೇವ್ ಟ್ರೇಡ್ ರೂಟ್. ದ ಸ್ಲೇವ್ ಟ್ರೇಡ್ ಎಂಟ್ರೆನ್ಸ್. ಸೊ ಅವಾಗೇನು ಬರೀ ಸ್ಲೇವ್ಸ್ ಥರಕ್ಕೆ ಹೋಗ್ತಿದ್ರು ನಾವಪ್ಪ. ಇಲ್ಲಿ ಜನ ಇರಲಿಲ್ವಲ್ಲ ಇವ್ರಿಗೆ. ಓಕೆ, ಈ ಥರ ಇದ್ರಲ್ಲಿ ಕೂಡ ಆಗ್ತಾಯಿದ್ರು ಸ್ಲೇವ್ಸ್ನ. ದೇವ್ರೆ, ನಾವು ಹೇಳಿದ್ರೆ ನೀವು ನಂಬಲ್ಲ. ನೋಡಿ, ಅವ್ರು ಎಷ್ಟು ತೋರಿಸ್ಕೊತಾ ಇದ್ದಾರೆ ನೋಡಿ, ನಾವು ಹೆಂಗೆ ಟ್ರೀಟ್ ಮಾಡ್ತಿದ್ದೀವಿ ಸ್ಲೇವ್ಸ್ನ ಅಂತ. ಇವರು ಲಾಗೋಸ್ ಬಂದ್ಬಿಟ್ಟು ಮೇನ್ ಜಾಗ ಹೆಂಗೆ ಅಂದರೆ, ಸೀಪೋರ್ಟ್ ಇತ್ತಲ್ಲ, ಫಸ್ಟ್ ಅಲ್ಲಿಂದ ಆಫ್ರಿಕಾಗೆ ಹೋದರು. ಆಫ್ರಿಕಾಯಿಂದ ಸ್ಲೇವ್ಸ್ ತೊಗೊಂಬರ್ತಾಯಿದ್ರು. ಆ ಸ್ಲೇವ್ಸ್ ಆದಮೇಲೆ ಅಲ್ಲಿಂದ ಸೌತ್ ಅಮೆರಿಕಾಗೆ ಜಾಗ ಕಂಡುಹಿಡಿದ್ರು, ರೂಟ್ ಕಂಡುಹಿಡಿದ್ರು. ಅಲ್ಲಿಂದ ಗೋಲ್ಡು, ಕಾಫಿ, ಶುಗರು ಮತ್ತು ಐವರಿ ಇವೆಲ್ಲ ತೊಗೊಂಡ್ಬರೋಕ್ಕೆ ಶುರು ಮಾಡಿದ್ರು. ಆಫ್ರಿಕಾಯಿಂದ ಸ್ಲೇವ್ಸು, ಸೌತ್ ಅಮೆರಿಕಾಯಿಂದ ಇದು, ನಾರ್ತ್ ಅಮೆರಿಕಾಯಿಂದ ಕಾಟನಿಂದ ಎಲ್ಲ ತೊಗೊಂಬರೋಕ್ಕೆ ಶುರು ಮಾಡಿದ್ರು. ಸ್ಲೇವ್ಸ್ ಏನಾಗ್ತಿತ್ತು, ಸ್ಲೇವ್ಸ್ ಆವಾಗ ಬರೀ ಪೋರ್ಚುಗಲಲ್ಲೇ ಇರ್ತಿದ್ರು. ಬ್ರೆಜಿಲ್ ಯಾವಾಗ ಕಂಡುಹಿಡಿದ್ರಲ್ಲ ಆವಾಗ ಟ್ರೇಡ್ ಮಾಡೋಕ್ಕೆ ಶುರು ಮಾಡಿದ್ರು ಬ್ರೆಜಿಲ್ಗೆ, ಯುರೋಪಿಂದ ಸ್ಲೇವ್ಸ್ನ ಬ್ರೆಜಿಲ್ಗೆ. ಸೊ ಈ ಥರ ಸ್ಲೇವ್ರಿ ಎಲ್ಲ ನಡೆದಿದ್ದು. ಆಮೇಲೆ ಈ ಥರ ನೋಡಿ ಇಲ್ಲಿ ಹೆಂಗೆ ಆಗ್ತಿದ್ರು ಅಂದರೆ, ವುಡ್ಡನ್ನು ಮೆಟಲ್ಲು ಅಂದರೆ ಮರದಿಂದ ಮಾಡಿರೋದು, ಕಬ್ಬಿಣದಿಂದ ಮಾಡಿರೋದೆಲ್ಲ ಹಾಕ್ಬಿಟ್ಟು ಕೈಗೆ ಕಾಲಿಗೆ ಎಲ್ಲ ಕಟ್ಟಾಕ್ಬಿಡ್ತಿದ್ರಂತೆ ಸ್ಲೇವ್ಸ್ಗಳನ್ನ. ಮೂವ್ ಮಾಡಿದ್ರಂಗೆ ಆಗೋಕ್ಕೆ 15ನೇ ಸೆಂಚುರಿಯಲ್ಲಿ ಲೆಕ್ಕ ಹಾಕೊಳ್ಳಿ. ಇವರು ರೂಟ್ ಕಂಡುಹಿಡಿದ್ಬಿಟ್ಟು ಏನೇನೆಲ್ಲ ಮಾಡೋರು ಯುರೋಪಿಯನ್ಸ್ ಅಂತ. ಕಿತಾಪತಿ ಯುರೋಪಿಯನ್ಸ್ ಅವರು ಫಸ್ಟು ಹುಡುಕಿದ್ದೆ ಆಫ್ರಿಕಾನ. ಅಲ್ಲಿಂದನೇ ಫಸ್ಟು ಸ್ಲೇವ್ ಟ್ರೇಡ್ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ಈ ಥರ
ಆಗಿನ ಕಾಲದಲ್ಲಿ ಅವ್ರು ಆಫ್ರಿಕಾದವ್ರು ಅಂದರೆ ಈ ಥರ ಇತ್ತು ಕತ್ತೆಗಳೆಲ್ಲ. ಇವ್ರಿಗೆಲ್ಲ ಒಂದು ಕಲ್ಚರ್ ಸಿವಿಲೈಸೇಷನ್ ಇಂದ ಏನೂ ಇರಲಿಲ್ಲ. ಅವರೇ ಹೇಳ್ಕೊತಿದ್ದಾರೆ ನಮಗೆಲ್ಲ ಬಂದಿರೋದು ಆಫ್ರಿಕನ್ಸಿಂದಾನೆ ಅಂತ. ಇದಾಗಿರ್ಬೋದು, ಒಂದು ಟ್ರೆಡಿಷನ್ ಆಗಿರ್ಬೋದು. ಇಂಚಿನಿದು ಯುರೋಪಿಯನ್ಸ್ಗೆ ಇವರು ಆನೆ ಗೀನೆ ಎಲ್ಲ ಪ್ರಾಣಿಗಳು ನೋಡೇ ಇಲ್ಲ. ಆಫ್ರಿಕಾಗೆ ಹೋದ್ಮೇಲೆ ಇವ್ರಿಗೆ ಗೊತ್ತಾಗಿದ್ದು ಎಷ್ಟೊಂದು ಥರ ಪ್ರಾಣಿಗಳಿದೆ ಅಂತ. ಆಫ್ರಿಕಾಗೆ ಹೋದ್ಮೇಲೆ ಆನೆಗಳನ್ನ ಸಾಯಿಸ್ಬಿಟ್ಟು ಈ ಥರ ದಂತ ತೊಗೊಂಬರೋರಂತೆ. ರಾಜ ರಾಣಿಗಳು ದಂತ ಅಂದರೆ ಐವರಿ ಅಂತಾರೆ ಅದನ್ನು. ದಂತದಿಂದ ಇದು ಸರ ಮಾಡ್ಕೊಳ್ಳೋದು, ನೆಕ್ಲೇಸ್ ಮಾಡ್ಕೊಳ್ಳೋದು, ಮತ್ತು ಮನೆಗೆ ಆರ್ಟಿಕ್ರಾಫ್ಟ್ಸು, ಡಿಸೈನರ್ ಐಟಮ್ ಇಟ್ಕೊಳ್ಳೋದು ಅವೆಲ್ಲ ಮಾಡಿಸ್ಕೊತಿದ್ರಂತೆ ಯುರೋಪಿಯನ್ಸು. ಅವ್ರು ಯುರೋಪಿಯನ್ಸ್ಗೆ ಪ್ರಾಣಿಗಳ ಬಗ್ಗೆ ಏನು ಗೊತ್ತಿರಲಿಲ್ಲ. ಆಫ್ರಿಕಾಗೆ ಹೋದ್ಮೇಲೆ ಗೊತ್ತಾಗಿದ್ದು. ಇದೇನೋ ಇದೆ ಇಲ್ಲಿ, ಅದು ಐವರಿ ದಂತದಿಂದನೇ ಮಾಡಿರೋದು. ಸ್ಪೂನು ಒಂದು ಸ್ಪೂನ್ ನೋಡಿ ಸಖತ್ತಾಗಿ ಮಾಡ್ಕೊಂಡಿದ್ದಾರೆ ಅವರು. ದಂತ ಸಿಕ್ಕಿತ್ತು. ಆಫ್ರಿಕಾಗೆ ಹೋಗಿ ಪ್ರಾಣಿಗಳನ್ನೆಲ್ಲ ಹೊಡೆದ್ಬಿಟ್ಟು ದಂತ ಎತ್ತಾಕೊಂಡ್ಬಂದರು. ಇದೇನು ಗೊತ್ತಾ, ಇಡೀ ಪ್ರಪಂಚಕ್ಕೆ ಅವ್ರು ರೂಟ್ ಕಂಡಾದ್ಮೇಲೆ ಕ್ರಿಶ್ಚಿಯಾನಿಟಿ ಸ್ಪ್ರೆಡ್ ಮಾಡಿರೋದು ಅವರು 15th ಸೆಂಚುರಿಯಿಂದ. ನಾವು ಎಷ್ಟೊಂದು ಬುಕ್ಸಲ್ಲಿ ಓದಿದ್ದೀವಿ ಗೊತ್ತಾ. 15ನೇ ಸೆಂಚುರಿ ಆದಮೇಲೆ ಕ್ರಿಶ್ಚಿಯಾನಿಟಿ ಇಡೀ ಪ್ರಪಂಚಕ್ಕೆ ಸ್ಪ್ರೆಡ್ ಆಗೋಕ್ಕೆ ವ್ಯಾಸ್ಟಾಗಿ ಶುರುವಾಯಿತು, ಸಖತ್ ರ್ಯಾಪಿಡಾಗಿ. ಏನಕ್ಕೆ ಅಂದರೆ 15ನೇ ಸೆಂಚುರಿಯಲ್ಲೇ ಎಲ್ಲ ಕಡೆ ಸೀ ರೂಟ್ ಕಂಡುಹಿಡಿಯೋಕ್ಕೆ ಸ್ಟಾರ್ಟ್ ಆಗಿದ್ದು ಹೋಗೋಕ್ಕೆ ಅಲ್ಲಿಗೆ. ಆವಾಗ ಕ್ರಿಶ್ಚಿಯಾನಿಟಿ ಸಖತ್ ಸ್ಪ್ರೆಡ್ ಆಯಿತು. ಇದು ಹಳೆ ಕಾಲದ ಮ್ಯಾಪ್ ಚಿನ್ನು. ಗೋವಾ ಇವ್ರು ಲಾಗೋಸರು ಎಲ್ಲೆಲ್ಲಿ ಹೋಗಿದ್ರು ಅಂತ. ಹೌದು, ಪೋರ್ಚುಗೀಸರು ಎಲ್ಲೆಲ್ಲಿ ಹೋಗಿದ್ರು ಅಂತ. ಗೋವಾ, ನಮ್ಮ ಇಂಡಿಯಾದ ಗೋವಾ. ಇದು ಒಂದು ಮಕಾವು ಆ್ಯಕ್ಚುಲಿ. ಮೇಲ್ಗಡೆ ಇದೆ. ಮಲಕಾ ಅದು ಬರುತ್ತೆ, ಗೊತ್ತಿಲ್ಲಪ್ಪ. ಅದು ಯಾವುದೋ ಒಂದು ರೀಜನ್ ಇರಬೇಕು. ಇವರು ಇಡೀ ಎಲ್ಲೆಲ್ಲಿ ಇನ್ವೈಟ್ ಮಾಡಿದೆ ಅಂತ ತೋರಿಸಿದ್ದಾರೆ. ನಮ್ಮ ಏಷ್ಯಾಗೆ ಬಂದರೆ ಗೋವಾ ಅಂದರೆ ನಮ್ಮ ಇಂಡಿಯಾ ಮತ್ತು ಮಕಾವ್, ಹಾಂಗ್ಕಾಂಗ್ ಪಕ್ಕ ಇದೆಲ್ಲ ಮಕಾವ್ನ ಇವರು ಕಾಲನೈಸ್ ಮಾಡಿರೋದು. ಮತ್ತು ಇದು ಆಫ್ರಿಕಾದಲ್ಲಿ ಮಪಾಟೋ, ಲುವಾಂಡಾ ಐಲ್ಯಾಂಡ್ಸ್ ಎಲ್ಲ. ಆಮೇಲೆ ಸೌತ್ ಅಮೆರಿಕಲ್ಲಿ ಎಲ್ ಸಾಲ್ವಡೋರ್ ಕಡೆ. ಬ್ರೆಜಿಲ್ ಸಖತ್ತಾಗಿ ಮಾಡಿದ್ದಾರೆ ಗುರು. ಇನ್ನೊಂದು ಅಬ್ಸರ್ವ್ ಮಾಡ್ತಾ ಇದ್ದಾರೆ ನೀವು ಇವಾಗ ನೋಡಿ. ಇದೊಂದು ಕಾಂಟಿನೆಂಟು ಕನೆಕ್ಷನ್ ನೋಡಿ ಹೆಂಗೆ ಕಂಡುಹಿಡಿದಾರೆ ಅಂತ. ಅವರು ಸಿ ರೂಟಿನೆಲ್ಲ ಕನೆಕ್ಷನ್ ಕಂಡುಹಿಡ್ಕೊಂಡು ಬಂದಿದ್ದಾರೆ. ಆಗ ಅವ್ರು ಬಂದಿರೋದು ಇಲ್ಲಿಂದ ಹಿಂಗೆ ಬಂದು ಹಿಂಗಿಂದ ಸಿ ರೂಟ್ ಕಂಡುಹಿಡಿದಿರೋದು ಫುಲ್ಲು. ಆಮೇಲೆ ಇವ್ರು ಹೆಂಗೆ ಹೇಳ್ಕೊಂಡಿದ್ದಾರೆ ಅಂದರೆ ಇದು ಸ್ಲೇವ್ ರೂಟ್ ಅಂತ ಅವರೇ ಪ್ರೌಡಾಗಿ ಹೇಳ್ಕೊಂಡಿದ್ದಾರೆ. ನಾನು ಕೊಲನೈಸ್ ಮಾಡಿದೆ ಅಂತ ಹೇಳ್ತಾ ಇಲ್ಲ, ಅವರು ಸ್ಲೇವ್ ರೂಟ್ ಕಂಡುಹಿಡಿದಿದ್ದು ನಾನು ಅಂತ ಹೇಳ್ತಾ ಇದ್ದಾರೆ ಅವರು. ಅಪ್ಪ ಗ್ರೇಟ್. ಇಲ್ಲಿ ಎಲ್ಲ ಕಡೆ ಜಾಸ್ತಿ ನಾಯಿ ಸಾಕೋರೇನೋ ಅಪ್ಪ. ನಾನು ಎಲ್ಲ ಪ್ರತಿಯೊಂದು ಇದರಲ್ಲೂ ಡಸ್ಟ್ಬಿನ್ ನೋಡ್ತಾ ಇದ್ದೀನಿ. ಮತ್ತು ಈ ಥರ ನಾಯಿದು ಕಕ್ಕ ಎತ್ತಾಕಕ್ಕೆ ಕವರ್ಗಳು ಇಟ್ಟವ್ರು ಎಲ್ಲ ಕಡೆನೂ. ನಾಯಿ ಫೋಟೋದ ಸಖತ್ತಾಗಿ ಸೆಲೆಕ್ಟ್ ಮಾಡ್ಕೊಂಡವ್ರೆ. ಅದು ರಕ್ತ ಇದೆ. ಅದೇ ಈ ಥರ ಎಷ್ಟೊಂದು ಜನ ನಾಯಿ ಸಾಕ್ತಾರೆ ಅನ್ಸುತ್ತೆ ಇಲ್ಲಿ. ನಾವೇ ನೋಡಿದ್ವಿ ಆ್ಯಕ್ಚುಲಿ ಎಷ್ಟೊಂದು ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ರು. ಕರೆಕ್ಟಾಗಿ ಸಮುದ್ರದ ದಡಕ್ಕೆ ಹೆಂಗೆ ಕಟ್ಕೊಂಡವ್ರು ನೋಡಿ ಇವ್ರಿ. ವಾಚ್ ಟವರ್ ಥರ ಕಾಯ್ಕೊಂಡು ಕೂತ್ಕೊಳ್ಳೋಕೆ ಎಲ್ಲರೂ. ಇಲ್ಲಿಂದನೇ ಶೆಲ್ಗಳು, ಬಾಂಬ್ಗಳು ಆಗಿನ ಕಾಲದಲ್ಲಿ ಆಗ್ತಿದ್ದು ಯಾರಾದ್ರು ಅಟ್ಯಾಕ್ ಮಾಡೋಕ್ಕೆ ಬಂದರೆ. ಇಲ್ಲಿ ಒಳ್ಳೊಳ್ಳೆ ರೆಸ್ಟೋರೆಂಟ್ಗಳು ಮಾಡ್ಕೊಂಡವ್ರೆ. ರೆಸ್ಟೋರೆಂಟ್ ಮಾಡಿಕೊಂಡು ಕೂತ್ಕೊಂಡು ಆರಾಮಾಗಿ ತಿನ್ನೋಕ್ಕೆ, ವೈಬ್ ಎಂಜಾಯ್ ಮಾಡ್ಕೊಂಡು ತಿನ್ನೋಕ್ಕೆ ಮಾಡ್ಕೊಂಡವ್ರೆ. ಬೇಜಾನ್ ರೆಸ್ಟೋರೆಂಟ್ಗಳು ಚಿನ್ನು ನೀನು ಅಂದ್ಕೊಂಡಂಗೆ. ಆದರೆ ಎಲ್ಲ ಓಪನ್ ಆಗಿದೆ ಕಿರಣ. ಮೋಸ್ಟ್ ಆಫ್ ದಮ್ ಓಪನ್ ಆಗಿದೆ. ಯಾಚ್ಗಳು ನೋಡ್ತೀನಿ, ರೆಸ್ಟೋರೆಂಟ್ ನೋಡ್ತಾ ಇದೆಯಾ? ಯಪ್ಪ ಎಲ್ಲ ನಿಲ್ಸೋಗ್ಬಿಟ್ಟವ್ರು ಚಿನ್ನು. ಯಾಚ್ ಒಂದೇ ಅಲ್ಲ ಆಶಾ, ಇಲ್ಲಿ ಬೋಟ್ ಟೂರ್ಗಳು ಕರ್ಕೊಂಡು ಹೋಗ್ತಾರಲ್ಲ, ಡಾಲ್ಫಿನ್ ನೋಡೋಕ್ಕೆ, ಫಿಶಿಂಗು ಅದು ಇದು ಅಂತೆಲ್ಲ ಎಲ್ಲ ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಇದು ಬಂದು ಐಕಾನಿಕ್ ಸ್ಪಾಟ್ ಆ್ಯಕ್ಚುಲಿ ಲಾಗೋಸಲ್ಲಿ. ಏನಕ್ಕೆ ಬಂದರೆ ಇಲ್ಲಿ ಟೂರ್ಸ್ಗಳು ತುಂಬ ಚೆನ್ನಾಗಿ ಹೋಗುತ್ತೆ. ಅದೇ ರೀತಿ ರೆಸ್ಟೋರೆಂಟ್ಸ್ಗಳು ತುಂಬ ಚೆನ್ನಾಗಿದೆ. ನಾನು ಬಂದ್ಬಿಟ್ಟು ಫಿಶ್ ಆ್ಯಂಡ್ ಚಿಪ್ಸ್ ಹೇಳಿದ್ದೀನಿ. ಯಾವ ಫಿಶ್ ಕೊಟ್ಟಿರೋ ಗೊತ್ತಾ? ಫುಲ್ ಡೀಪ್ ಫ್ರೈಡ್ ಅಂತೂ ಆಗಿದೆ. ಜೊತೆಗೆ ಕಿರಣ ಲ್ಯಾಂಬ್ ಹೇಳಿದ್ದಾನೆ. ಲ್ಯಾಂಬು ಮಟನ್ ಹೇಳಿದ್ದೀನಿ. ಅದ್ರ ಮೇಲೆ ಒಂದು ಸಾಸ್ ಹಾಕ್ಬಿಟ್ಟವ್ರೆ. ಸಖತ್ ಬಿಸಿ ಹಚ್ಚಿನ ಪ್ಲೇಟು ಬಿಸಿಯಾಗಿದೆ. ಬಟಾಣಿ ಕೊಟ್ಟವ್ರೆ. ಕಿರಣಿಗೆ ಇಷ್ಟ ಆಗಲ್ಲ. ನನಗೆ ಇಂಥ ರೆಸ್ಟೋರೆಂಟ್ಗಳಿಗೆಲ್ಲ ಬರೋಕ್ಕೆ ಇಷ್ಟ ಆಗಲ್ಲ. ಎಂತ ಕೇಳಿ, ಯಾಕಂದರೆ ಇದು ಬಂದ್ಬಿಟ್ಟು 25 ಯೂರೋ ಅಂತೆ. ಅಂದರೆ ಆಲ್ಮೋಸ್ಟ್ 2600 ರೂಪಾಯಿ ಇಷ್ಟು ಕೊಟ್ಟವ್ರೆ. ಇಷ್ಟು ಬಂತು ಸಶ. ಇಷ್ಟು ನನಗೆ ಎಲ್ಲೂ ಹೊಟ್ಟೆ ಹಸಿಯುತ್ತೆ ಹೇಳಿ, ಹೊಟ್ಟೆ ತುಂಬುತ್ತೆ ಹೇಳಿ. ಆಮೇಲೆ ಆಪ್ಷನ್ ಇದು ಬಂದ್ಬಿಟ್ಟು 2000 ರೂಪಾಯಿ ಅಂತ, 20 ಯೂರೋ ಅಂತೆ. ಸೊ ನನಗೆ ಎಂತಕ್ಕಿಂತ ಪಾಶ್ ಆಗಿರೋ ರೆಸ್ಟೋರೆಂಟಿಗೆ ಬರೋಕ್ಕೆ ಇಷ್ಟ ಇಲ್ಲ. ಅಂದರೆ ಕಾಸಿಗೆ ತಕ್ಕನಾಗಿ ಕೊಡಲ್ಲ. ಚೆನ್ನಾಗಿರುತ್ತೋ ಇರೋಲ್ಲ ಗೊತ್ತಿಲ್ಲ, ಆದರೆ ಕ್ವಾಂಟಿಟಿ ಇರೋಲ್ಲ. ಸೊ ನನಗೆ ಹೊಟ್ಟೆ ಹಸಿಯುತ್ತಿಲ್ಲ. ಆದರೆ ಒಂದು ಅಬ್ಸರ್ವ್ ಮಾಡಬೇಕು, ಕಾಸಕ್ಕೆ ತಕ್ಕನಾಗಿ ಕ್ವಾಂಟಿಟಿ ಕೊಡಲ್ಲ. ಇವ್ರ ಪ್ರಕಾರ ಏನಂದರೆ ವೈಬು ಎಂಜಾಯ್ ಮಾಡ್ತೀರಾ, ಸೊ ಕೂತ್ಕೊಂಡು ರಿಲ್ಯಾಕ್ಸ್ ಆಗ್ತೀರಾ, ಕೊಡಲೇಬೇಕು ಪ್ರೈಸು. ಇದಕ್ಕೆ ಅವ್ರು ಬಾಡಿಗೆ ಕಟ್ಟಬೇಕಲ್ಲ ಜಾಸ್ತಿ. ಹಾಗೆ ನಾವಿವಾಗ ಏನು ಹೋಗ್ತಾ ಇದೀವ, ದ ಫೇಮಸ್ ಅಲಗಾರ್ವೆ ಬೀಚಸ್ಸು. ಎಷ್ಟು ಫೇಮಸ್ ಅಂತ ಹೇಳಿದ್ರೆ ಇಡೀ ಯುರೋಪ್ ಅವರು ವಿಂಟರ್ನೇ ಎಸ್ಕೇಪ್ ಆಗಬೇಕು ಅಥವಾ ಸಮ್ಮರಲ್ಲಿ ಬೀಚಿಗೆ ಬರಬೇಕು ಅನ್ನೋ ಬರೋವಂಥ ಜಾಗನೇ ಇದು. ನಾವೊಂದು ಪಾಯಿಂಟಿಗೆ ಹೋಗ್ತಿದ್ದೀವಿ. ಎಲ್ಲ ಲೈಮ್ ಸ್ಟೋನ್ ರಾಕ್ಸ್ ಏನು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಗೊತ್ತಾ. ಅನ್ಫಾರ್ಚುನೇಟ್ಲಿ ಇವತ್ತು ಮೋಡ ಕವಿದ ವಾತಾವರಣ, ಬಟ್ ಆದರೂ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ನೋಡಿ, ಡಿಮ್ಯಾಂಡ್ ಜಾಸ್ತಿ ಆಗ್ತದಂಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಗ್ತದೆ, ಎಷ್ಟು ಹೋಟೆಲ್ಗಳು ಅಥವಾ ಎಷ್ಟು ಬಿಸ್ನೆಸ್ ಓಪನ್ ಅಪ್ ಆಗುತ್ತೆ. ನೀವೇ ನೋಡ್ತಿದ್ದೀರಾ ಅಕ್ಕಪಕ್ಕ ಎಲ್ಲ ಹೊಸ ಬಿಲ್ಡಿಂಗ್ಗಳು.
ಎಂಥದ್ದು ಇರಲಿಲ್ಲ, ಅಷ್ಟು ಚೆನ್ನಾಗಿ ಡೆವಲಪ್ ಆಗ್ತಿದೆ. ಆಮೇಲೆ ಪೋರ್ಚುಗಲ್ ಇಷ್ಟು ಕಾಸ್ಟ್ಲಿ ಕೂಡ ಇರಲಿಲ್ಲ. ಓ ಕಾಂಡೋ ನೋಡ್ಗಳು ಕೇಳೋಣ ಲೆಫ್ಟ್ ಸೈಡಲ್ಲಿ ದೊಡ್ಡ ದೊಡ್ಡ ಫ್ಯಾಮಿಲೀಸ್ ಎಲ್ಲ ಬಂದರೆ. ಇವತ್ತು ನಾವು ಇಲ್ಲಿಗೆ ಬಂದಿದ್ದೆ ಅಂತಕ್ಕೆ ಅಂದರೆ ಆಶಾ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ. ಇವತ್ತು ಆಶನ್ ಬರ್ಡೇ. ಅದು ನೋಡಿ, ಬರ್ಡೇ ಇದ್ರು ಬೆಳಗ್ಗೆಯಿಂದ ಓಡಾಡ್ಕೊಂಡು ವಿಡಿಯೋ ಮಾಡ್ತಾನೆ ಇದ್ವಿ. ಈಗ ಟೈಮ್ ಸಿಕ್ಕಿದೆ ನನಗೋಸ್ಕರ ಒಂದು 2 ನಿಮಿಷ. ಎಂಡ್ ಆಫ್ ದಿ ಡೇ ಬಂದ್ಬಿಟ್ಟು ರಿಲ್ಯಾಕ್ಸ್ ಹಾಕ್ಕೊಂಡು ಒಂಚೂರು ಪುಟ್ಟ ಕೇಕ್ ಕಟ್ ಮಾಡೋಣ ಅಂತ ಅಷ್ಟೇ. ಪೋರ್ಚುಗಲ್ನ ಅಲ್ಗಾರ್ವೆಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ಎಲ್ಲ ಪಾಯಿಂಟ್ ಆಫ್ ವ್ಯೂ ಒಂದೇ ಥರ ಕಾಣಿಸುತ್ತೆ. ಕಿರಣ, ಏನಾದ್ರು ವೆನ್ಯೂನ ಬುಕ್ ಮಾಡಿದ ನನಗೋಸ್ಕರ? ಯಾಕೆ? ಯಾರು ನಾವಿಬ್ಬರೇ ಇದ್ದೀವಿ. ಇಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ಎಲ್ಲ ಆಗ್ತಾರೆ ಅನ್ಸುತ್ತೆ ಇವಾಗ. ಓಕೆ. ಓ ವಾವ್, ಓ ಈ ಸಮುದ್ರ ನೋಡಿದ ನಂತರ ಮಜಾ ಅಲ್ಲ ಆ್ಯಕ್ಚುಲಿ. ಸಖತ್ತಾಗಿದೆ, ಸಖತ್ ಬ್ಯೂಟಿಫುಲ್ ಆಗಿದೆ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಚಿನ್ನು. ಏನು ನಾವು ಟ್ರಾವೆಲಿಂಗ್ ಮಾಡ್ತಾ ಇರ್ತೀವಿ, ಕೇಕ್ ಎಲ್ಲ ಉಟ್ಕೊಂಡು ಹೋಗೋಕ್ಕಾಗಲ್ಲ. ಆ್ಯಪಲ್ ಪೈ ಥರ ಮತ್ತು ವಾಲ್ನಟ್ ಕೇಕ್ ಥರ. ಸೊ ನಮ್ಗೆ ಇದೇ ಪ್ರಪಂಚ. ಬಟ್ ಇದೇ ಖುಷಿ ಗುರು, ಇದೇ ಖುಷಿ. ಥ್ಯಾಂಕ್ ಯು ವೆರಿ ಮಚ್ ರಿಯಲಿ. ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ನನಗೆ ಈ ಜಾಗ ತುಂಬ ಮನಸ್ಸಿಗೆ ಹತ್ರ ಆಗಿತ್ತು. 7-8 ವರ್ಷದಿಂದ ನಾನು ಕಿರಣ ಬಂದ್ವಿ. ಸೊ ಇದೇ ಜಾಗಕ್ಕೆ ಬಂದು ಹುಟ್ಟುಹಬ್ಬ ಅಂತ ಹೇಳೋಕ್ಕಿಂತ ಒಂದು ಸ್ಪೆಷಲ್ ಡೇ. ಇವತ್ತಿಂದ ಕೂಡ ಬೆಳಗ್ಗೆಯಿಂದ ಕೂಡ ಕೆಲಸ ಮಾಡ್ತಿದ್ದೀವಿ ನಾವು ಬೆಳಗ್ಗೆಯಿಂದ. ಇವಾಗಲೂ ಕೂಡ ಈ ಜಾಗ ತೋರ್ಸೋಕ್ಕೆ ಬಂದ್ವಿ. ಸೊ ಒಂದ್ಸಗೆ ತುಂಬ ಧನ್ಯವಾದಗಳು ಎಲ್ಲರಿಗೂ ಕೂಡ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಫ್ಯಾಮಿಲಿಯವ್ರಿಗೂ ನೀವು ಇಷ್ಟು ದಿನ ನಮ್ಗೆ ಸಪೋರ್ಟ್ ಮಾಡಿದ್ದೀರಾ, ಆಶೀರ್ವದಿಸಿದ್ದೀರಾ. ಇದೇ ಥರ ಆಶೀರ್ವದಿಸಿ ಇನ್ನೂ ಪ್ರಪಂಚದ ಮೂಲೆ ಜಾಗಗಳನ್ನ ತೋರಿಸಿ ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತೀವಿ. ಒಂದು ಸೆಕೆಂಡ್ ಚಿನ್ನು, ನಿಮಗೆ ಒಳ್ಳೆ ಆಯುಸ್ಸು ಆರೋಗ್ಯ ಎಲ್ಲರೂ ಕೊಡಲಿ. ಸೊ ಇನ್ನೂ ದೇಶ ಸುತ್ತೆ ಚೆನ್ನಾಗಿ. ಥ್ಯಾಂಕ್ ಯು ವೆರಿ ಮಚ್. ನೋ ಫ್ಯಾನ್ಸಿ ಕೇಕ್ಸ್. ಇದ್ವಿ ಇವಾಗ ಪೋರ್ಚುಗಲ್ ಬಂದು ನಮ್ಮ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊತಾ ಇದೀವಿ. ಕಂಗ್ರ್ಯಾಚುಲೇಷನ್ಸ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು.